ಯುವಕರು ಬೀದಿಗಿಳಿದಿದ್ದಾರೆ ನೀಟ್ ವಿಚಾರದಲ್ಲಿ. ಮೊದಲನೇದಾಗಿ ನಮ್ಮ ಹೋರಾಟಗಳು ಬೇಕು. ಈ ವಿಚಾರದಲ್ಲಿ 2 ದೊಡ್ಡ ಸಮಸ್ಯೆಗಳಿವೆ. ಜೀವ ಕೊಡೋವರೆಗೂ ನಾವು ಒಂದು ರೀತಿ ಒಂದು ವಿಷಯಕ್ಕೆ ಹೋರಾಟ ಮಾಡ್ತೀವಿ ಅನ್ನೋದು ಮಾಡಿಲ್ಲ ಅಷ್ಟೇ ಅಲ್ಲ, ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. ಇದು ಹಠಮಾರಿತನ, ಆಬ್ಸ್ಟಿನಸಿ, ಸ್ಟಬರ್ನೆಸ್ ಅಂತ ಹೇಳ್ತಾರೆ. ಒಂದು ವಿಚಾರ ನಾನು ಜೀವ ಕೊಟ್ಬಿಟ್ಟಿದ ತಕ್ಷಣ ಆ ವಿಚಾರ ಬಗೆಹರಿಸೋದು ಇಲ್ಲ. ನಮ್ಮನ್ನೇ ನಾವು ಹಿಂಸೆ ಮಾಡಿದಾಗ ಅದು ಹಿಂಸೆ ಆಗತ್ತ ಅಂತ ಪ್ರಶ್ನೆ ಬರುತ್ತೆ. ರಾಜೀನಾಮೆ ಕೊಡಬೇಕು ಅನ್ನೋದೇ ಅವ್ರ ಮುಖ್ಯವಾದ ಬೇಡಿಕೆ ಅಂದಾಗ ಅದು ಅಷ್ಟೊಂದು ತೂಕ ಇರೋ ಬೇಡಿಕೆ ಅಲ್ಲ. ಪ್ರಧಾನಮಂತ್ರಿನೂ ರಾಜೀನಾಮೆ ಕೊಡಬೇಕು, ನಾನು ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತೀನಿ. ಸಮಾಜದಲ್ಲಿ ಏನೇ ಸಮಸ್ಯೆ ಆದರೂ ನಮಗೆ ಮಿನಿಸ್ಟರು, ಪ್ರಧಾನಮಂತ್ರಿಯವರು, ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು ಅಂದರೆ ದಿನಕ್ಕೊಂದು ಪ್ರಧಾನಮಂತ್ರಿ ಬೇಕಾಗ, ದಿನಕ್ಕೊಂದು ಎಜುಕೇಷನ್ ಮಿನಿಸ್ಟರ್ ಬೇಕಾಗ. ಕಾಕ್ರೋಚ್ ಅನ್ನೋದು ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಅಂದರೆ CJP ವರ್ಸಸ್ BJP ಅನ್ನ 1998-99ವರೆಗೂ ಈ BJPನೇ ಕಾಕ್ರೋಚ್ ಆಗಿ ಕೆಲಸ ಮಾಡ್ತಾ ಇತ್ತು. ಭಾಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಕ್ರಾಂತಿಯ ಕಟ್ತಾ ಇದ್ದಾರಂತ ಒಂದು ಭ್ರಮೆನಲ್ಲಿ ಇದ್ದಾರಲ್ಲ. ನಿಮ್ಮ ಬೇಡಿಕೆನೂ ಸರಿ ಇಲ್ಲ, ನಿಮ್ಮ ವಿಧಾನನೂ ಸರಿ ಇಲ್ಲ, ನಿಮ್ದು ಕ್ರಾಂತಿ ಅಂತ ಒಪ್ಪಕ್ಕಾಗಲ್ಲ. ನಿಮ್ದು ಒಂದು ಬಹುಸಂಖ್ಯಾತರ ಆಲೋಚನೆ ನಿಮ್ಮದು. ನೀವೆಲ್ಲ ಬಾಬಾ ಸಾಹೇಬ್ರ ಫೋಟೋ ಹಾಕೋಬಹುದು, ಬಾಬಾ ಸಾಹೇಬ್ರ ಹಾರ, ಒಂದು ಸ್ಟ್ಯಾಚ್ಯೂಗೆ ಹಾರ ಹಾಕ್ಬೋದು. ಬಟ್ ನೀವು ಅಂಬೇಡ್ಕರ್ ವಾದ ಏನು ಅಂತ ತಿಳ್ಕೊಂಡಿಲ್ಲ. ಇಟ್ ಇಸ್ ಅ ಫೈಟ್ ಅಗೇನ್ಸ್ಟ್ ದಿ ಎಂಟೈರ್ ಸಿಸ್ಟಮ್ ಆಫ್ ಇನ್ಜಸ್ಟಿಸ್. ಓದಿ ಮೀಡಿಯಾ ಹಿಂಗೆ ಹಂಗಂತ ಹೇಳೋದ್ರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದು, ಇಂಡಿವಿಜುವಲ್ ಅಟ್ಯಾಕ್ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗಲ್ಲ. ನೀವೆಲ್ಲ ಇದ್ದೀರಲ್ಲ ಮನುವಾದಿಗಳು, ನೀವೆಲ್ಲ ಒಂದು ಆಪು, ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಅಂತ ಒಂದು ಅಪ್ಪಟ ಮನುವಾದಿಗಳು. ನಿಮ್ಮ ಒಂದು ತಿಳುವಳಿಕೆ ಕೊಡುಗೆ ಎಷ್ಟು ನೋಡಿ. ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ನೆಹರು ಯಾವ ಚಳುವಳಿ ಕಟ್ಟಿಲ್ಲ, ಯಾವ ಚಳುವಳಿಯಿಂದ ಬಂದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ತಂದೆ 2 ಸರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿತ್ತು, ಅಗರ್ಭ ಶ್ರೀಮಂತರು. ಇವ್ರು ಏನು ಮಾಡ್ತಾರೆ ಅಂದರೆ ನೆಹರು ಪ್ರೈಮ್ ಮಿನಿಸ್ಟರ್ ಆದಾಗ IITs, IIMsಗೆ ಭಾಳ ಒತ್ತು ಕೊಡ್ತಾರೆ. ನಮ್ಮ ಗ್ರಾಸ್ ರೂಟ್ಸ್ ಎಜುಕೇಷನ್, ನಮ್ಮ ಹಳ್ಳಿ ಭಾಗದ ಒಂದು ಎಜುಕೇಷನ್, ಪ್ರೈಮರಿ ಎಜುಕೇಷನ್ಗೆ ಒತ್ತು ಕೊಡಲೇ ಇಲ್ಲ. ಎಲ್ಲಾನು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ನೀಟ್ ಹಗರಣ ಸಂಬಂಧಿಸಿ ದೇಶದಾದ್ಯಂತ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಬೇರೆ ಬೇರೆ ಪಾರ್ಟಿಗಳಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳೆಲ್ಲ ಕೂಡ ಈಗ ಒಂದು ಹೋರಾಟನ ಮಾಡ್ತಾಯಿರೋ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಸಚಿವ ಸ್ಥಾನದಲ್ಲಿ ಇರಬಾರ್ದು, ಅವರು ರಾಜೀನಾಮೆ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರೋದು. ಜೊತೆಗೆ ಕಳೆದ 2-3 ದಿನದಿಂದ ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದ ವೇಳೆ ಲಾಠಿ ಚಾರ್ಜ್ ಕೂಡ ಆಗಿರ್ತಕ್ಕಂಥ. ಜೊತೆಲಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಏನು ಹೊಣೆಯನ್ನು ಹೊತ್ಕೊಳ್ಳೋದಕ್ಕೆ ಮುಂದೆ ಆಗ್ತಾ ಇಲ್ಲ. ಜೊತೆಗೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋರಾಟಗಾರರಾದಂಥ ಚೇತನ್ ಅಹಿಂಸಾ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ನೀಟ್ ಹಗರಣ ಸಂಬಂಧಪಟ್ಟಂತೆ ಈಗ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡ್ತಾರೆ, ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಹಗರಣನ ನೀವು ನೋಡೋದಾದರೆ ಈ ವಿದ್ಯಾರ್ಥಿಗಳೇನು ಅನ್ಯಾಯ ಆಗಿದೆ, ಯಾಕೆ ಈ ಒಂದು ಸರ್ಕಾರಗಳಿರ್ಬೋದು ಯಾವುದೇ ರೀತಿ ಜವಾಬ್ದಾರಿ ತಗೋತಾ ಇಲ್ಲ ಅಂತ? ಈ ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಚಲನ ಆಗ್ತಾ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇದೆ. ಭಾಳ ಮುಖ್ಯವಾದ ವಿಚಾರ ಏನು ಇವತ್ತಿನ ದಿನ ಜಂತರ್ ಮಂತರದಲ್ಲಿ ಹೋರಾಟ ಆಗ್ತಾ ಇದೆ, ಯುವಕರು ಬೀದಿಗಿಳಿದಿದ್ದಾರೆ ನೀಟ್ ವಿಚಾರದಲ್ಲಿ. ಈ ವಿಚಾರ ನಾನು ಅಷ್ಟು ಅತಿ ಸರಳೀಕರಣವಾಗಿ ನೋಡೋನಲ್ಲ. ಪರ ವಿರುದ್ಧ, ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟು ಈ ರೀತಿ ನಾನು ನೋಡೋನಲ್ಲ. ನಾನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತೀನಿ. ಮೊದಲನೇದಾಗಿ ನಮ್ಮ ಹೋರಾಟಗಳು ಬೇಕು. ನಮಗೆ ಯಾವುದೇ ಒಂದು ಸಮಾಜದಲ್ಲಿ ಸರ್ಕಾರಗಳನ್ನು ಪ್ರಶ್ನೆ ಮಾಡೋರು ಬೇಕು, ಸರ್ಕಾರಗಳನ್ನ ನಾವು ಒಂದು ರೀತಿ ಅವರನ್ನು ಉತ್ತಮ ರೀತಿಯಲ್ಲಿ ತೊಗೊಂಡೋಗೋಕೆ ಗೈಡ್ ಮಾಡೋರು ಬೇಕು. ಮತ್ತು ಯುವಕರು ಅವರ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಇನ್ವಾಲ್ವ್ ಆಗಬೇಕು, ಪ್ರಜಾಪ್ರಭುತ್ವ ಅವ್ರ ವಿಚಾರಗಳು ಮಂಡಿಸಬೇಕು, ಮತ್ತು ಅವರಿಗೆ ಎಜುಕೇಷನಲ್ ನ್ಯಾಯ, ಯುವಕರ ನ್ಯಾಯ ಎಲ್ಲ ರೀತಿ ಪರಿವರ್ತನೆಗೋಸ್ಕರ ನಿಂತ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಅನೇಕ ಯುವಕರು ನಿಂತಿದ್ದಾರೆ. ಒಂದು ರೀತಿ ಗಟ್ಟಿಯಾದ ಶಕ್ತಿ, ಒಂದು ಧೈರ್ಯ ಮತ್ತು ಒಂದು ಸಮಾಜದ ಬಗ್ಗೆ ಕಾಳಜಿ, ಇದೆಲ್ಲ ಕೂಡ ನನಗೆ ಭಾಳ ಒಳ್ಳೆಯ ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಆಸಕ್ತಿಯಿಂದ ಮಾಡಿದ್ದಾರೆ, ಒಳ್ಳೆಯದು. ಆದರೆ ಈ ವಿಚಾರದಲ್ಲಿ 2 ದೊಡ್ಡ ಸಮಸ್ಯೆಗಳಿದೆ. ಒಂದು ನನ್ನ ಕಣ್ಣಲ್ಲಿ ಅವರು ಮಾಡಿರೋ ವಿಧಾನ, ಮತ್ತು 2ನೇದು ಅವ್ರು ಇಟ್ಟಿರೋ ಬೇಡಿಕೆ. ಇವೆರಡು ದೊಡ್ಡ ಸಮಸ್ಯೆ. ಒಂದು ಈ ವಿಧಾನ. ನಮಗೆ ಸೋನಮ್ ವಾಂಗ್ಚಕ್ ಅವರು ಭಾಳ ವರ್ಷಗಳಿಂದ ಎಜುಕೇಷನಿಸ್ಟ್ ಆಗಿ ಅವರು ಕೂಡ ಎಷ್ಟೋ ಒಂದು ಶಿಕ್ಷಣಕ್ಕೋಸ್ಕರ ಮತ್ತು ಎಷ್ಟೋ ಒಂದು ರೀತಿ ಸೈಂಟಿಸ್ಟ್ ಆಗಿ ಒಳ್ಳೆ ಕೆಲಸಕ್ಕೋಸ್ಕರ ತೊಡಗಿಸ್ಕೊಂಡಿದ್ದಾರೆ. ಆದರೆ ಉಪವಾಸ ಸತ್ಯಾಗ್ರಹ ಅಂತ ಏನು ಹೇಳ್ತೀವಿ, ಫಾಸ್ಟ್ ಅಂಡ್ ಟು ಡೆತ್ ಅನ್ನೋದು ಏನು ಹೇಳ್ತೀವಿ, ಇದು ನಮ್ಮ ಕಣ್ಣಲ್ಲಿ, ನಮ್ಮ ಸಿದ್ಧಾಂತದ ಕಣ್ಣಲ್ಲಿ, ಯಾವ ಸಿದ್ಧಾಂತ ನಮ್ಮ ಮಾದರಿ ಪೂಲೆ ದಂಪತಿ, ತಂದೆ ಪೆರಿಯಾರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾಂಚೀರಾಮ್ ಅವರು, ಕುವೆಂಪು, ಈ ಸಿದ್ಧಾಂತದಲ್ಲಿ, ಸಮ ಸಮಾಜದ ಸತ್ಯ ಪಂಥದಲ್ಲಿ ನಮಗೆ ಈ ಒಂದು ಉಪವಾಸ ಸತ್ಯಾಗ್ರಹ ನಾವು ಜೀವ ಕೊಡೋವರೆಗೂ ನಾವು ಒಂದು ರೀತಿ ಒಂದು ವಿಷಯಕ್ಕೆ ಹೋರಾಟ ಮಾಡ್ತೀವಿ ಅನ್ನೋದು ಮಾಡಿಲ್ಲ ಅಷ್ಟೇ ಅಲ್ಲ, ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ವಿರೋಧ ಮಾಡ್ತೀವಿ? ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1949 ಹೇಳ್ತಾರೆ, ದಿಸ್ ಇಸ್ ಅ ಗ್ರಾಮರ್ ಆಫ್ ಆನಾರ್ಕಿ, ಅಂದರೆ ಅರಾಜಕತೆಯ ಒಂದು ಮಾರ್ಗ ಅಂತ ಹೇಳ್ತಾರೆ.
ಮತ್ತು ತಂದೆ ಪೆರಿಯಾರ್ ಏನು ಹೇಳ್ತಾರೆ ಅಂದರೆ ಇದು ಹಠಮಾರಿತನ, ಆಬ್ಸ್ಟಿನಸಿ, ಸ್ಟಬರ್ನೆಸ್ ಅಂತ ಹೇಳ್ತಾರೆ. ನಮಗೆ ನೋಡಿ ಒಂದು ಸಮಸ್ಯೆ ಅಲ್ಲ, ನಮಗೆ 10,000 ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಹೊರತು ಒಂದು ವಿಚಾರ ನಾನು ಜೀವ ಕೊಟ್ಬಿಟ್ಟಿದ ತಕ್ಷಣ ಆ ವಿಚಾರ ಬಗೆಹರಿಸೋದು ಇಲ್ಲ. ನಮಗೆ ಎಲ್ಲ ಒಂದು ಕಡೆ ಆ ಒಂದು ರೀತಿ ನಮಗೆ ನಾವೇ ಹಿಂಸೆ ಮಾಡೋದು ರೀತಿಯಲ್ಲಿ ಆಗತ್ತೆ ಹೊರತು ನಮ್ಗೆ ಯಾವ ಒಂದು ರೀತಿ ನಿಜವಾಗ್ಲೂ ಶಿಕ್ಷಣದ ನ್ಯಾಯ ಮತ್ತು ಸಮಾಜಕ್ಕೆ ಬೇಕಾರೋ ಪರಿಹಾರಗಳು ಸಿಗಲ್ಲ. ನಮಗೇನು ಕಾಣುತ್ತೆ ಅಂದರೆ ಈ ವಿಚಾರದಲ್ಲಿ ಅಹಿಂಸಾ ಅಂತ ಹೇಳೋ ನಾನು ಮತ್ತು ಅಹಿಂಸಾ ಅಂತ ನಂಬಿರೋ ನಮ್ಮ ಸಿದ್ಧಾಂತದಲ್ಲಿ ನಮಗೆ ವೈಯಕ್ತಿಕವಾದದ್ದು ಕೂಡ ನಾವು ಹಿಂಸೆ ಮಾಡಿಕೊಂಡ್ರೆ, ಅಂದರೆ ನಮ್ಮನ್ನೇ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಆ ಪ್ರಯತ್ನದಲ್ಲಿ ನಮ್ಮನ್ನೇ ದಹನ ಮಾಡ್ಕೊಳ್ಳೋದಾಗಿರ್ಬೋದು ಹೋರಾಟದ ಹೆಸರಲ್ಲಿ, ಅಥವಾ ನಮ್ಮನ್ನು ಚಾಟಿ ಏಟ್ನಲ್ಲಿ ಹೊಡ್ಕೊಳ್ಳೋದಾಗಿರ್ಬೋದು, ಅಥವಾ ಸಾಯೋವರೆಗೂ 20 ದಿನ 25 ದಿನ ಉಪವಾಸ ಮಾಡಿದಾಗ ನಮ್ಮನ್ನೇ ನಾವು ಹಿಂಸೆ ಮಾಡಿದಾಗ ಅದು ಅಹಿಂಸೆ ಆಗತ್ತ ಅಂತ ಪ್ರಶ್ನೆ ಬರುತ್ತೆ. ಸೊ ಶಸ್ತ್ರಾಸ್ತ್ರ ಇಲ್ಲದೆ ಪರಿವರ್ತನೆ ಮತ್ತು ಹಿಂಸೆ ಇಲ್ಲದೆ ಪರಿವರ್ತನೆ ಅಹಿಂಸಾ ಮಾರ್ಗ. ಇದು ಒಂದು ರೀತಿ ಅಹಿಂಸಾ ಮಾರ್ಗ ಬಿಟ್ಟಿರೋದು. ಸೊ ನಮಗೆ ಈ ಮಾರ್ಗ ನನಗಷ್ಟು ಸೂಕ್ತ ಅನಿಸಲ್ಲ. ಬೇರೆ ಡೆಮೊಕ್ರಾಟಿಕ್ ಮೀನ್ಸ್ ನಮಗೆ ಬೇಕಾಗುತ್ತೆ, ಅದು ನಮ್ಮ ಮಾದರಿಗಳು ಹೇಳಿದ್ದಾರೆ. ಸೊ ಅದು ಒಂದು ಆ ಮಾರ್ಗ ವಿಧಾನ ನನಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಸೂಪರ್ ಹ್ಯೂಮನ್ ಒಂದು ರೀತಿ ಕೇಪಬಿಲಿಟಿ, ಡಿಸಿಪ್ಲಿನ್ ಮತ್ತು ಎಲ್ಲ ರೀತಿ ಒಂದು ಅದನ್ನು ಎಲ್ಲ ಒಂದು ಊಟ ಬಿಟ್ಟು ಬದುಕೋದು, ಒಂದು ದಿನ ಒಂದು ಹೊತ್ತು ಊಟ ಬಿಟ್ಟು ಬದುಕೋದು ಕಷ್ಟ. ಇವರೊಂದು 20 ದಿನ ಮಾಡಿರೋದು ಭಾಳ ದೊಡ್ಡ ಮಟ್ಟದ ಪ್ರಯತ್ನ. ಅದನ್ನು ಅಂಡರ್ರೇಟ್ ಮಾಡ್ತಾ ಇಲ್ಲ. ಬಟ್ ಅದು ನಮ್ಮ ನಿಜವೂ ಹೋರಾಟಕ್ಕೆ ಪರಿಹಾರ ಸಿಗತ್ತಾ ಇಲ್ವಾ ಅನ್ನೋದು ನಮ್ಮ ಸಿದ್ಧಾಂತ ನಾವು ಒಪ್ಪಿಲ್ಲ. ಎರಡನೇದೇನು ಬರುತ್ತೆ ಅಂದರೆ ಇದರ ಒಂದು ರೀತಿ ಬೇಡಿಕೆ. ಯಾವುದೇ ಹೋರಾಟ ಅಂದಾಗ ಆ ಒಂದು ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ಬೇಡಿಕೆ ನಮಗೆ 10 ಜನ ಇರಲಿ 10 ಲಕ್ಷ ಜನ ಇರಲಿ, ಅದಕ್ಕೆ ಹೋರಾಟಕ್ಕೆ ಶಕ್ತಿ ಸಿಗೋದು, ಹೋರಾಟಕ್ಕೆ ಒಂದು ಆದ್ಯತೆ ಸಿಗದೆ ಅದರ ಬೇಡಿಕೆಯಿಂದ. ಈ ಬೇಡಿಕೆ ನನಗೇನು ಕಾಣುತ್ತೆ ಅಂದರೆ ಇದರಲ್ಲಿ ಒಂದು ವೀಕ್, ಅಷ್ಟು ಬಲಿಷ್ಠ ಅಲ್ಲದೆ ಇರೋ ಬೇಡಿಕೆ, ಒಂದು ರೀತಿ ದುರ್ಬಲವಾಗಿರೋ ಒಂದು ಬೇಡಿಕೆ ಅಂತ ನನಗನ್ಸುತ್ತೆ. ಯಾಕೆ ಹೇಳ್ತೀನಿ ಅಂದರೆ ನಮಗೆ ನೀಟ್ ಎಕ್ಸಾಮ್ ಅನ್ನೋದು ಭಾಳ ದೊಡ್ಡ ಮಟ್ಟದ ಸಮಸ್ಯೆ. 2017 ಬಂದಿರೋ ಸಮಸ್ಯೆ. ಅದು ನಮ್ಮ ದ್ರಾವಿಡ ಚಳುವಳಿಯಿಂದ ಬಂದಿರೋ ಒಂದು ಪರ್ಯಾಯ ರೀತಿಯಲ್ಲಿ ನಾವು ಯೋಚನೆ ಮಾಡಿ, ಪರಿವರ್ತನೆ ರೀತಿ ಯೋಚನೆ ಮಾಡಿ ನೀಟನ್ನು ಸ್ಕ್ರ್ಯಾಪ್ ಮಾಡಬೇಕು ಹೊರತು ಅದನ್ನು ನಿಜವಾಗ್ಲೂ ಸ್ಟೇಟ್ಸ್ ರೈಟ್ಸ್ ಕೊಡಬೇಕು ಹೊರತು ಅದನ್ನು ಇವತ್ತಿನ ದಿನ ಮುಂದುವರಿಸೋದ್ರಿಂದ ಯಾವ ಒಂದು ರೀತಿ ನಮ್ಮ ಯುವಕರಿಗೆ, ನಮ್ಮ ಗ್ರಾಮೀಣ ಭಾಗದವರಿಗೆ, ನಮ್ಮ ಬಡವರಿಗೆ, ನಮ್ಮ ಶೋಷಿತರ ನ್ಯಾಯ ಇದೆ ಅಂತ ನಾವು ನಂಬಿರೋರಲ್ಲ. ಅದನ್ನು ದ್ರಾವಿಡ ಚಳುವಳಿ ತಮಿಳುನಾಡು ಎಷ್ಟೋ 2017 ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸ್ಕ್ರ್ಯಾಪ್ ನೀಟ್ ಪರ ಇದ್ದಾರೆ. ನಾವು ಕೂಡ ಅದನ್ನು ಬೆಂಬಲಿಸ್ತೀವಿ. ಆದರೆ ಈ ವಿಚಾರದಲ್ಲಿ ಏನಾಗತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಮಿನಿಸ್ಟರ್, ಧರ್ಮೇಂದ್ರ ಪ್ರಧಾನ್ ಅನ್ನೋರನ್ನ, ಎಜುಕೇಷನ್ ಮಿನಿಸ್ಟರನ್ನ ರಾಜೀನಾಮೆ ಕೊಡಬೇಕು ಅನ್ನೋದೇ ಅವ್ರ ಮುಖ್ಯವಾದ ಬೇಡಿಕೆ ಅಂದಾಗ ಅದು ಅಷ್ಟೊಂದು ತೂಕ ಇರೋ ಬೇಡಿಕೆ ಅಲ್ಲ. ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಈ ಒಂದು ಸೋರಿಕೆಗೂ ಸಂಬಂಧ ಇದೆಯಾ, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾವೊಂದು ಸಾಕ್ಷಿ ಆಧಾರದ ಮೇಲೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರೋದು ಎಲ್ಲೂ ತೋರಿಸಿಲ್ಲ. ಮತ್ತು ಇನ್ನೊಂದು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಇದು ಒಂದು ಘೋರ ಪಾಪ. 13 ಜನ ತನಿಖೆ ಮಾಡಿ 13 ಜನ ಅಷ್ಟು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟದ್ದು ಸೋರಿಕೆ ಸಂಬಂಧಪಟ್ಟಿರೋರಿಗೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ, ಒಂದು ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಶಿಕ್ಷೆ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಯಾರು ತಪ್ಪಿತಸ್ಥರೋ ಅವ್ರ ಮೇಲೆ ಶಿಕ್ಷೆ ಆಗಿದೆ, ಅದನ್ನು ಮುಂದೆ ಆಗದಿರೋಂಗೆ ನೋಡ್ಕೋಬೇಕು. ಅದು ಎರಡು ಮಾತಿಲ್ಲ. ಬಟ್ ಯಾವಾಗ ನಾವು ನಮಗೆ ಅದಾದಮೇಲೆ ಇವರೇನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈ CJP ಅಂದರೆ ಬರೀ ಒಂದು ರೀತಿ ಇದನ್ನು ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿನೂ ರಾಜೀನಾಮೆ ಕೊಡಬೇಕು, ನಾನು ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತೀನಿ. ನೋಡಿ, ಸಮಾಜದಲ್ಲಿ ಏನೇ ಸಮಸ್ಯೆ ಆದರೂ ನಮಗೆ ಮಿನಿಸ್ಟರು, ಪ್ರಧಾನಮಂತ್ರಿಯವರು, ಎಜುಕೇಷನ್ ಮಿನಿಸ್ಟರ್ ಅವರು ಅವ್ರ ಹೊಣೆಗಾರರು ಆಗಬೇಕು, ಅವ್ರು ರಾಜೀನಾಮೆ ಕೊಡಬೇಕು ಅಂದರೆ ದಿನಕ್ಕೊಂದು ಪ್ರಧಾನಮಂತ್ರಿ ಬೇಕಾಗುತ್ತೆ, ದಿನಕ್ಕೊಂದು ಎಜುಕೇಷನ್ ಮಿನಿಸ್ಟರ್ ಬೇಕಾಗುತ್ತೆ. ಸೊ ಆ ರೀತಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು, ಹೌದು ಎಜುಕೇಷನ್ ಮಿನಿಸ್ಟರ್ ಅದಕ್ಕೆ ಹೊಣೆಗಾರರಾಗಿರಬೇಕು, ಅವ್ರು ಮುಂದೆ ಬಂದು ನಾನು ಇದನ್ನು ಆಗದೇನೋ ನೋಡ್ಕೋಬೇಕು, ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ಗಳು ಕೊಡಬೇಕು, ಸಮಸ್ಯೆ ಬಗೆಹರಿಸೋ ರೀತಿ ಕೆಲಸ ಮಾಡಬೇಕು. ಬಟ್ ಈ ರಾಜೀನಾಮೆ ಅನ್ನೋ ಬೇಡಿಕೆ ನನ್ನ ಕೈ ಅದು ತೂಕದ ಬೇಡಿಕೆ ಅಲ್ಲ. ನಿಮಗೆ ನಿಜವಾಗ್ಲೂ ಪ್ರಧಾನಮಂತ್ರಿ ರಾಜೀನಾಮೆ ಕೊಡೋದು ಬಿಟ್ಟು, ಅಥವಾ ನಿಮ್ಗೆ ನಿಜವಾಗ್ಲೂ ಈ BJP ಸರಿ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ, ನಮಗೂ ಅದು ಸೈದ್ಧಾಂತಿಕವಾಗಿ ನಾವು ಒಪ್ಪೋರಲ್ಲ. ನೀವು ಎಜುಕೇಷನ್ ಮಿನಿಸ್ಟರ್ ಒಂದು ರೀತಿ ಸರಿ ಇಲ್ಲ ಅಂದರೆ ನೀವು BJP ಹೆಂಗೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ 46 ವರ್ಷದಿಂದ 101 ವರ್ಷದಿಂದ ಕಟ್ಕೊಂಡು ಬಂದಿದ್ದಾರೋ, ನೀವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ನೀವು ಅಧಿಕಾರಕ್ಕೆ ಬನ್ನಿ. ನಮಗೆ ಕಾಕ್ರೋಚ್ ಅನ್ನೋದು ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಅಂದರೆ CJP ವರ್ಸಸ್ BJP ಅನ್ನೋ ಆಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ BJPಗೆ ವೋಟ್ ಬರೋದು 35ರಿಂದ 38% ವೋಟ್, 62ರಿಂದ 65% ಬಹುಸಂಖ್ಯಾತರ ವೋಟ್ಗಳೇ ಈ ಮನುವಾದಿ ಯಥಾಸ್ಥಿತಿವಾದಿಗಳು. ಸೊ ಆ ವೋಟು ಎಲ್ಲ ಒಂದು ಕಡೆ ಕಾಕ್ರೋಚ್ ಅನ್ನೋ ನನ್ನ ಕಣ್ಣಲ್ಲಿ ಎಷ್ಟು ಮಟ್ಟಿಗೆ ಕಾಕ್ರೋಚ್ ಇರುತ್ತೆ ನಿಜ ಹೇಳಬೇಕಂದ್ರೆ ಹೆಚ್ಚು ಕಮ್ಮಿ 75 ವರ್ಷ 1925ರಿಂದ 1998-99ವರೆಗೂ ಈ BJPನೇ ಕಾಕ್ರೋಚಾಗಿ ಕೆಲಸ ಮಾಡ್ತಾಯಿತ್ತು ಈ ಆಳುವ ಶಕ್ತಿಗಳ ವಿರುದ್ಧ. ಸೊ BJPಗೂ ಅರ್ಥ ಮಾಡ್ಕೋಬೇಕು, ನೀವೆಲ್ಲ ಹೋರಾಟದಿಂದ ಬಂದಿದ್ದೀರಾ.
ನೀವೆಲ್ಲ ಚಳುವಳಿ ಬಗ್ಗೆ ಗೊತ್ತಿದೆ, ನೀವೆಲ್ಲ ಹೋರಾಟಗಳು ಚಳುವಳಿಗೆ ಗೌರವಿಸ್ಬೇಕು, ಅದಕ್ಕೆ ಸ್ಪಂದಿಸಬೇಕು. ಅದರ ಬಿಟ್ಟು ನೀವು ಒಂದು ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗಿರ್ಬೋದು, ನೀವು ಟೀರ್ ಗ್ಯಾಸ್ ಮಾಡೋದಾಗಿರ್ಬೋದು, ನೀವು ಇಂಥವ್ರ ಮೇಲೆಲ್ಲ ದಬ್ಬಾಳಿಕೆ, ನಮ್ಮ ಸ್ಟೂಡೆಂಟ್ಸ್ ಮೇಲೆ ದಬ್ಬಾಳಿಕೆ ಮಾಡೋದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗಲ್ಲ, ಅದು ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವ ಮಾರ್ಗ. ಆದರೆ ಈ CJPನವರು ಅರ್ಥ ಮಾಡ್ಕೋಬೇಕು, ಅವರೇನು ಭಾಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಕ್ರಾಂತಿಗೆ ಕಟ್ತಾ ಇದ್ದಾರಂತ ಒಂದು ಭ್ರಮೆನಲ್ಲಿ ಇದ್ದಾರಲ್ಲ. ನಿಮ್ಮ ಬೇಡಿಕೆಯೂ ಸರಿ ಇಲ್ಲ, ನಿಮ್ಮ ವಿಧಾನವೂ ಸರಿ ಇಲ್ಲ, ನಿಮ್ಮದು ಕ್ರಾಂತಿ ಅಂತ ಒಪ್ಪಕ್ಕಾಗಲ್ಲ. ನಿಮ್ಮದು ಒಂದು ಬಹುಸಂಖ್ಯಾತರ ಆಲೋಚನೆ, ನಿಮ್ಮದು ಒಂದು ಪ್ರೋ BJP ಆ್ಯಂಟಿ BJP ಅಂತ ನೋಡ್ತಾರೆ ಹೊರತು ನೀವು ಇಡೀ ವ್ಯವಸ್ಥೆ, ಅನ್ಯಾಯದ ವ್ಯವಸ್ಥೆ ಪ್ರಶ್ನೆ ಮಾಡೋರು, ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸಿದ್ಧಾಂತದಲ್ಲಿ ನಿಮ್ಗೆ ಎಲ್ಲೂ ಕಾಣ್ತಾ ಇಲ್ಲ. ನೀವೆಲ್ಲ ಬಾಬಾ ಸಾಹೇಬ್ರ ಫೋಟೋ ಹಾಕೋಬೋದು, ಬಾಬಾ ಸಾಹೇಬ್ರ ಹಾರ, ಒಂದು ಸ್ಟ್ಯಾಚುಗೆ ಹಾರ ಹಾಕ್ಬೋದು, ಬಟ್ ನೀವು ಅಂಬೇಡ್ಕರ್ ವಾದ ಏನು ಅಂತ ತಿಳ್ಕೊಂಡಿಲ್ಲ. ಇಟ್ ಇಸ್ ಅ ಫೈಟ್ ಅಗೇನ್ಸ್ಟ್ ದಿ ಎಂಟೈರ್ ಸಿಸ್ಟಮ್ ಆಫ್ ಇನ್ಜಸ್ಟಿಸ್ ಆ್ಯಂಡ್ ಇನ್ಇಕ್ವಾಲಿಟಿ, ಒಂದು ಪಕ್ಷದ ವಿರುದ್ಧ ಅಲ್ಲ. ಸೊ ನಾವೇಂಗೆ ನೋಡ್ತೀವಿ ಅಂದರೆ, ನಿಜವಾಗ್ಲೂ ಈ ನೀಟನ್ನು ಸರಿಪಡಿಸ್ಬೇಕು ಅಂದರೆ ಈ ಥರ ತೂಕ ಇಲ್ಲದೆ ಇರೋ ಒಂದು ರೀತಿ ದುರ್ಬಲವಾದ ಬೇಡಿಕೆ ಇಡೋದು ಬಿಟ್ಟು ನೀವು ಒಂದು ಗಟ್ಟಿಯಾದ ಬೇಡಿಕೆ ಇಡಿ. ಗಟ್ಟಿಯಾದ ಬೇಡಿಕೆ, ಬಲವಾದ ಬೇಡಿಕೆ ಯಾವುದು ಅಂದರೆ, ನಮ್ಮ ದ್ರಾವಿಡ ಚಳುವಳಿಯಿಂದ ಬಂದಿರೋ ಬೇಡಿಕೆ ಏನದು ಅಂದರೆ, ಈ ನೀಟನ್ನು ಸಂಪೂರ್ಣವಾಗಿ ಸ್ಕ್ರ್ಯಾಪ್ ಮಾಡಿ, ಈ ನೀಟನ್ನು ಡಿಸೆಂಟ್ರಲೈಸ್ ಮಾಡಬೇಕು. ಅದನ್ನು ಮೆಡಿಕಲ್ ಇಂಡಸ್ಟ್ರಿ ಲಾಬಿಗಳನ್ನ ಒಂದು ರೀತಿ ಅವ್ರವ್ರ ಶ್ರೀಮಂತರು, ಭಾಳ ದೊಡ್ಡ ಪ್ರಮಾಣದ ದುಡ್ಡಿರೋರು ಕೋಚಿಂಗ್ ಲಾಬೀಸ್ಗಳಿಗೆ ಎಲ್ಲ ರೀತಿ ಹೋಗ್ತಾ ಇದೆ ಹೊರತು ಗ್ರಾಮೀಣ ಭಾಗದವರು, ಸರ್ಕಾರಿ ಶಾಲೆಯಿಂದ ಓದಿರೋರು, ಈ ಥರ ಒಂದು ಹಿಂದುಳಿದ ವರ್ಗ, ನಮ್ಮ ದಮನಿತ ವರ್ಗ, ನಮ್ಮ ಬಹುಜನ ವರ್ಗದಿಂದ ನ್ಯಾಯ ಸಿಗ್ತಾ ಇರೋದು ಆಗ್ತಾ ಇಲ್ಲ. ಸೊ ನಮ್ಮ ಕಣ್ಣಲ್ಲಿ ಡಿಸೆಂಟ್ರಲೈಸ್ ಮಾಡಿ, ಫೆಡರಲಿಸಮ್ ಉದ್ದೇಶದಲ್ಲಿ ಸ್ಟೇಟ್ಸ್ ರೈಟ್ಸ್ಗೆ, ಮೆಡಿಕಲ್ ಯಾವ ಆಸ್ಪಿರೆಂಟ್ಸ್ಗೆ ರಾಜ್ಯದಕ್ಕೆ ಪವರ್ ಕೊಡಿ, ಸ್ಕ್ರ್ಯಾಪ್ ನೀಟ್, ಎಂಪವರ್ ಸ್ಟೇಟ್ಸ್ ಅನ್ನೋದು ನಾವು ಮುಂದುವರಿಸಬೇಕು. ಆ ದಿಕ್ಕಿನಲ್ಲಿ ಮಾಡಿದ್ರೆ ಭಾಳ ಉತ್ತಮ ಆಗುತ್ತೆ. ಆದರೆ ಈ ಕೇಂದ್ರ ಸರ್ಕಾರ ಏನು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟು ಈ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಒಂದು ರೀತಿ ಅವ್ರನ್ನ ಒಡೆಯೋದು, ಬಡಿಯೋದು, ದಾಳಿ ಮಾಡೋದು, ಹೆದರಿಸೋದು, 22 ದಿನ ಆದರೂ ಹೋರಾಟ ಮಾಡಿದ್ರು ಅದನ್ನು ಸ್ಪಂದಿಸದೆ ಅವರು ಒಂದು ರೀತಿ ನಿರ್ಲಕ್ಷ್ಯ ಮಾಡೋದನ್ನು ನಾವು ಖಂಡಿಸಲೇಬೇಕು. ಈ ಸರ್ಕಾರ ಇವತ್ತು ನೆನ್ನೆ ಅಲ್ಲ, 12 ವರ್ಷದಿಂದ ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೈತರು 660 ರೈತರಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ 1 ವರ್ಷ ಆಗೋ ತನಕ ಈ ಸರ್ಕಾರ ಸ್ಪಂದಿಸಿಲ್ಲ. ಸೊ ನಮಗೆ ಈ ಸರ್ಕಾರ ಒಂದು ಹೋರಾಟ ವಿರೋಧಿ ಸರ್ಕಾರ. ಅದು ಮಾಡ್ದಂಗೆ ನೀವು ಹೋರಾಟದ ಹಿನ್ನೆಲೆಯಿಂದ ಬರ್ತೀರಂತ ನೀವು ನೆನಪಿಟ್ಕೊಳ್ಳಿ. ಇವತ್ತು ನೆನ್ನೆ ಅಧಿಕಾರಕ್ಕೆ ಬಂದಿರೋದಲ್ಲ, ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ಹೋರಾಟಕ್ಕೆ ಬೆಲೆ ಕೊಡೋರಾಗಿ ಹೋರಾಟ ನಮಗೆ ಬೇಕಾಗತ್ತೆ. ಅದನ್ನು ನೀವು ಕೂತು ಮಾತಾಡಿ, ಡಿಸ್ಕಸ್ ಮಾಡಿ ಆ ಲೀಡರ್ಸ್ ಜೊತೆ, ಆ ಹೋರಾಟಗಾರರು. ಈ ರೀತಿ ಮಾಡಿದ್ರೆ ಒಂದು ರೀತಿ ಸಮಸ್ಯೆ ಬಗೆಹರಿಸ್ಬೋದು. ಸಮಸ್ಯೆ ಬಗೆಹರಿಸೋದಿರಬೇಕು ಹೊರತು ಪರ ವಿರುದ್ಧ, BJP ಪರ BJP ವಿರುದ್ಧ ಅಲ್ಲ. ನಾವೆಲ್ಲ ಪರಿಹಾರ ಹುಡುಕೋರು, ಸಿಸ್ಟಮನ್ನು ಫೈಟ್ ಮಾಡಿ ಒಂದು ಸತ್ಯ ಪಂಥದ ಮುಖಾಂತರ ಒಂದು ಉತ್ತಮ ಸಮಾಜ ಕಟ್ಟೋರು. ಸೊ ನಮಗೆ ಎಜುಕೇಷನ್ ಜಸ್ಟಿಸ್ ಬೇಕು ಹೊರತು ಒಂದು ಪಕ್ಷದ ಪರ, ಒಂದು ಪಕ್ಷದ ವಿರುದ್ಧ ಅಂತ ನಾವು ನೋಡೋಕ್ಕೆ ಹೋಗಲ್ಲ. ಸರ್, ಈಗ 21 ಜನ ವಿದ್ಯಾರ್ಥಿಗಳು, ಅಂದರೆ ಈಗಿನ ಯುವಕರೇ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಆದರೆ ಈಗ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಜೊತೆಗೆ ಈಗಾಗಲೇ ಅವ್ರಿಗೂ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು, ಕುಟುಂಬಕ್ಕೆ ಹಣವನ್ನು ಕೊಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಭ್ರಷ್ಟಾಚಾರನ ಪ್ರಶ್ನೆ ಮಾಡೋದಕ್ಕೆ ಯುವಕರನ್ನ ದೇಶದ್ರೋಹಿ ಪಟ್ಟ ಕಟ್ತಕ್ಕಂಥದ್ದು ಎಷ್ಟು ಸರಿ ಅಂತ? ಹೋರಾಟ ಮಾಡೋರು, ಅಹಿಂಸಾತ್ಮಕವಾದ ಹೋರಾಟ ಮಾಡೋರು, ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡೋರು, ಶಾಂತಿಯುತವಾದ ಹೋರಾಟ ಮಾಡೋರು ಯಾವುದೇ ಕಾರಣಕ್ಕೂ ದೇಶದ್ರೋಹಿ ಪ್ರಶ್ನೆನೇ ಬರಲ್ಲ. ನಿಜವಾಗ್ಲೂ ಪ್ರಜಾಪ್ರಭುತ್ವ ಎತ್ತಿ ಹಿಡಿತಿರೋರೇ ನಮ್ಮ ಹೋರಾಟಗಾರರು. ಪ್ರಜಾಪ್ರಭುತ್ವ ಬೇಕಾಗಿರೋದೇ ಒಂದು ಆರ್ಟಿಕಲ್ 19 ಹೋರಾಟದ ಹಕ್ಕನ್ನು ಉಳಿಸ್ಕೊಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ದೇಶದ್ರೋಹಿಗಳಲ್ಲ. ಆದರೆ ಎಲ್ಲ ಹೋರಾಟನೂ ಸರಿ ಸಮಾನ ಅಲ್ಲ. ಕೆಲವರು ಒಂದು ಉತ್ತಮವಾದ ಹೋರಾಟಗಳಿರುತ್ತೆ, ಕೆಲವರು ಉತ್ತಮವಾದ ಹೋರಾಟಗಳು ಬೇರೆ ಬೇರೆ ಹಂತಕ್ಕಿರುತ್ತೆ. ಈ ಒಂದು ರೀತಿ ಬೀಮಾರು ರಾಜ್ಯಗಳಿಂದ ಬಂದಿರೋ ಮನುವಾದಿಗಳ ಹೋರಾಟ, ಎಲ್ಲೋ ಒಂದು ಕಡೆ ಹಿಂದಿ ಬೆಲ್ಟಿನ ಹೋರಾಟ, ಕರ್ನಾಟಕದಲ್ಲೂ ಫ್ರೀಡಮ್ ಪಾರ್ಕ್ನಲ್ಲಿ ಹಿಂದಿ ಇಂಗ್ಲೀಷ್ ಹಾಡಾಡಿಕೊಂಡು ನೀವು ಒಂದು ರೀತಿ ಆ ಮನುವಾದಿಗಳಿಗೆ ಮುಂದುವರಿಸೋ ರೀತಿ ಆ ಹೋರಾಟದಿಂದ ನಮಗೇನು ಕರ್ನಾಟಕಕ್ಕೆ ನ್ಯಾಯ ಇಲ್ಲ. ಇಲ್ಲಿ ಬಂದಿರೋ ಈ ನಮ್ಮ ರಾಜ್ಯದವರು ಕೂಡ ಅಲ್ಲಿ ಮನುವಾದಿ, ಹಿಂದಿಯನ್ ಬೀಮಾರು ಮನುವಾದಿ ಗುಲಾಮರಾಗೋದ್ರಲ್ಲಿ ನಮಗೇನು ಅರ್ಥ ಇಲ್ಲ. ನಾವು ನೋಡಿ ಸತ್ಯದ ಪರವಾಗಿ ನಿಂತ್ಕೋಬೇಕು, ನಮ್ಮ ರಾಜ್ಯದ ಒಳಿತಿಗಾಗಿ, ಫೆಡರಲಿಸಮ್ ಒಳ್ಳೆಯದಿಗಾಗಿ ನಿಂತ್ಕೋಬೇಕು. ಸೊ ನಮಗೆ ಈ ಹೋರಾಟಗಾರರಿಗೆ ಹೋರಾಟ ಮಾಡಲಿ, ನಾವೇನು ಮಾಡಬೇಕು ಅಂದರೆ ಗೈಡ್ ಮಾಡಬೇಕು. ನೋಡ್ರಪ್ಪ, ಈ ರೀತಿ ಮಾಡಿದ್ರೆ ಒಳ್ಳೆಯದು. ಅವ್ರು ಕೇಳಲ್ಲ ಅಂದರೆ ಅವ್ರಿಗೆ ಬಿಟ್ಟಿದ್ದು, ಕೇಳ್ತಾರೆ ಕೇಳಲ್ಲ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವು ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಶಕ್ತಿ ಕಟ್ಟಬೇಕು. ಕರ್ನಾಟಕಕ್ಕೆ ನಿಜವಾಗ್ಲೂ ಶಿಕ್ಷಣದ ನ್ಯಾಯ ಕೊಡಬೇಕು. ನೀಟ್ ಅನ್ನೋದು ನಮ್ಮ ದ್ರಾವಿಡ ಚಳುವಳಿಯಿಂದ ಏನು 2017 ಬಂದಿದ್ದು, ದ್ರಾವಿಡ ಚಳುವಳಿ ಏನು, ತಂದೆ ಪೆರಿಯಾರಿನ ಚಳುವಳಿ, ನಾವೆಲ್ಲ ಕೂಡ ಕರ್ನಾಟಕಕ್ಕೆ ಒಂದು ಸಮಾಜ ಬೇಕು. ಅದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸಿದ್ಧಾಂತನೇ. ಸೊ ಆ ದಿಟ್ಟಿನಲ್ಲಿ ನಮಗೆ ನೀಟಿನ ಸಂಪೂರ್ಣವಾದ ನ್ಯಾಯ ಬೇಕು. ಅದನ್ನು ಸ್ಕ್ರ್ಯಾಪ್ ಮಾಡಿ ನಮಗೆ ಸ್ಟೇಟ್ ರೈಟ್ಸ್ ಕೊಡಿ. ಹೋರಾಟಗಾರರು ಮುಂದುವರಿಸಿ. ಹೋರಾಟ ಇಸ್ ಕಂಟಿನ್ಯೂ, ಖಂಡಿತ ಒಂದು ರೀತಿ ಈಸ್ ಅ ರೈಟ್ ಟು ಒಂದು ಆರ್ಟಿಕಲ್ 19 ಇಸ್ ಅ ಡೆಮೊಕ್ರಾಟಿಕ್ ರೈಟ್, ಇಸ್ ಅ ಡೆಮೊಕ್ರಾಟಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ
ಪೊಲೀಸ್ ಬ್ರೂಟ್ಯಾಲಿಟಿನ ನಾವು ಖಂಡಿಸಲೇಬೇಕು. ಈ ಸರ್ಕಾರ ಈ ರೀತಿ ಪೊಲೀಸನ್ನು ಒಂದು ರೀತಿ ವೆಪನೈಸ್ ಮಾಡಿ ನಮ್ಮ ಅಹಿಂಸಾವಾದದ ಹೋರಾಟಗಾರರ ಮೇಲೆ ಮಾಡ್ತಿರೋದು ಭಾಳ ತಪ್ಪು. ಬಟ್ ನಮಗೆ ಹೋರಾಟಗಾರರು ಕೂಡ ಕೆಲವು ಮೀಡಿಯಾದವ್ರ ಮೇಲೆ ಎಲ್ಲೋ ಒಂದು ಕಡೆ ಆ ರೀತಿ ಹೆದರಿಸಿ ಬೆದರಿಸ್ತಾ ಇರೋದು ಅದು ಕೂಡ ಸರಿ ಇಲ್ಲ. ಮೀಡಿಯಾದವರು ಯುದ್ಧದ ದೊಡ್ಡ ಮಟ್ಟ ಯುದ್ಧಗಳ ನಡುವೆನೂ ಕೂಡ ಮೀಡಿಯಾ ಶುಡ್ ಬಿ ಗಿವೆನ್ ಇಟ್ಸ್ ಪ್ರೆಸ್ ಫ್ರೀಡಮ್, ಇಟ್ಸ್ ಪ್ರೆಸ್ ಸೇಫ್ಟಿ. ಅದನ್ನು ಬಿಟ್ಟು ಗೋಧಿ ಮೀಡಿಯಾ ಹಿಂಗೆ ಹಂಗಂತ ಹೇಳೋದ್ರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದು, ಇಂಡಿವಿಜುವಲ್ ಅಟ್ಯಾಕ್ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗಲ್ಲ. ಗಿವ್ ದ ಮೀಡಿಯಾ ಸ್ಪೇಸ್. ಶಿಸ್ತಿರಬೇಕು, ಬದ್ಧತೆ ಇರಬೇಕು, ಸಿದ್ಧಾಂತ ಅದನ್ನು ನೀತಿ ಮಾಡಬೇಕು ಹೊರತು ಈ ನೇಪಾಳದಲ್ಲಾಗಿರೋ ಕೇಯಾಸ್ ಆಗಿರ್ಬೋದು, ಆ್ಯನಾರ್ಕಿ ಆಗಿರ್ಬೋದು, ಅರಾಜಕತೆ ಆಗಿರ್ಬೋದು, ಶ್ರೀಲಂಕಾದಲ್ಲಿ ನಡೆದಿರೋ ಥರ ಅಲ್ಲ. ಶಿಸ್ತುಬದ್ಧವಾಗಿ ಹೋರಾಟ ಮಾಡಿದ್ರೆ ಒಂದು ಬಲಿಷ್ಠವಾದ ಪರ್ಯಾಯ ಕಟ್ಬೋದು. ಅದರಿಂದನೇ ನಮ್ಮ ದೇಶನ ಬೆಳೆಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದೇನಂತಂದು ಈಗ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಇರ್ಬೋದು, ಸಾಕಷ್ಟು ಪಕ್ಷಗಳು ಕೂಡ ಎಲ್ಲೊಂದು ಕಡೆ ಈ ಒಂದು ನೀಟ್ ಹಗರಣ ಏನಾಗಿದೆ ಅದ್ರ ಬಗ್ಗೆ ಅದು ಸಂಬಂಧಪಟ್ಟಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ನಿನ್ನೆ ಸಂಸದಲ್ಲಿ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಸರ್ಕಾರಗಳೇನಿದೆ ಸೆಂಟ್ರಲಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಈಗ ಏನು BJP ಏನು ಈ ಒಂದು ಸರ್ಕಾರ ಇರೋದು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವರು ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಹಗರಣಗಳಾಗಿದೆ. ಜೊತೆಗೆ ಈಗ ಯುವಕರನ್ನ ಜೊತೆ ನಿಲ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮುಂದಿನ ರಾಜಕೀಯ ಉದ್ದೇಶಕ್ಕೋಸ್ಕರ ಅಂತನ. ಇಲ್ಲೇನಾಗ್ಬಿಟ್ಟಿದೆ, ಬೈನರಿ ಪಾಲಿಟಿಕ್ಸ್ ನಡೀತಾ ಇದೆ. ಒಂದು BJP ಪರ ಅನ್ನೋದು NDA ಅವರು ಒಂದು 35 to 38% ವೋಟ್ ತೊಗೊಳ್ಳೋದು. ಅದು ಬಿಟ್ಟು ಬಾಕಿ 62-65% ವೋಟ್ ತೊಗೊಳ್ಳಿ ಎಲ್ಲ ಮನುವಾದಿ ಪಾರ್ಟೀಸ್ಗಳು BJP ವಿರುದ್ಧ ಅಂತ ನಿಂತ್ಕೊಂಡಿದ್ದಾರೆ. ಒಂದು ಹೇಳ್ತೀನಿ, BJP ಚಳುವಳಿ ಕಟ್ಕೊಂಡು ಬಂದಿದೆ, ಅವ್ರ ಸಿದ್ಧಾಂತದ ಮೇಲೆ ಕಟ್ಕೊಂಡು ಬಂದಿದ್ದಾರೆ. ಅವ್ರು ಒಂದು ಕೇಡರ್ ಬೇಸ್ಡ್ ಮೂವ್ಮೆಂಟು, ಅವ್ರು ಒಂದು 100 ವರ್ಷ 101 ವರ್ಷ ಕಟ್ಟಿದ್ದಾರೆ. ಇವಾಗ ಅಧಿಕಾರದಲ್ಲಿದ್ದಾರೆ, ಇವಾಗ ಅವರೇ ಆಳ್ತಿರೋ ಶಕ್ತಿಗಳು. ಇವಾಗ ಅವರೆಲ್ಲ ಒಂದು ಕಡೆ ಪ್ರಜಾಪ್ರಭುತ್ವನ ಸಂವಿಧಾನ ಬೇರೆ ಹಂತಕ್ಕೆ ಉಲ್ಲಂಘನೆ ಮಾಡ್ತಾ ಇದ್ರು ಸತ್ಯ. ಆದರೆ ನೀವೆಲ್ಲ ಇದ್ದೀರಲ್ಲ ಮನುವಾದಿಗಳು, ನೀವೆಲ್ಲ ಒಂದು ಆಪು, ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಅಂತ ಒಂದು ಅಪ್ಪಟ ಮನುವಾದಿಗಳು, ನಿಮ್ಮ ಒಂದು ತಿಳುವಳಿಕೆ ಕೊಡುಗೆ ಎಷ್ಟು? ನೀವು ಸಮಾಜದ ಸಮಸ್ಯೆಗೆ ಪರಿಹಾರ ಏನು ಕೊಟ್ಟಿದ್ದೀರಾ? ನೀವು ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ಗೆ ಸಿದ್ಧಾಂತಕ್ಕೆ ನೀವು ಯಾವಾಗಲೂ ನಮಗೆ ಸೈದ್ಧಾಂತಿಕ ಸಮಸ್ಯೆನೇ, ನೀವು ಯಥಾಸ್ಥಿತಿವಾದ, ನೀವು ಮನುವಾದ. ನಿಮ್ಮಿಂದ ಏನು ಕೊಡುಗೆ ಇಲ್ಲ. ನಾನು ಒಂದು ಹೇಳ್ತೀನಿ, ರಾಹುಲ್ ಗಾಂಧಿಯವರು ಕೆಲವು ವರ್ಷಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ಯಾವಾಗ ನೀಟ್ ಅನ್ನೋದು ತಮಿಳುನಾಡಿನ ದೊಡ್ಡ ಪ್ರಮಾಣದಲ್ಲಿ ಬೆಳೀತೋ ಆವಾಗ ಅದು ಒಂದು ರೀತಿ ಸ್ಕ್ರ್ಯಾಪ್ ನೀಟ್ ಅಂತ ಬಂದು ಒಂದು ಸ್ಟೇಟ್ ರೈಟ್ಸ್ಗೋಸ್ಕರ ಬಂದು ಅವರು ಅದರ ಪರವಾಗೂ ನಿಂತ್ಕೊಂಡ್ರು. ಇವಾಗ ನೀವು ಈ ಕಡೆ ಗಾಳಿ ಬೀಸ್ತಾ ಇದ್ದರೆ ಈ ಕಡೆ ಹೋಗ್ತೀರಾ. ಈ ಅಪ್ಪಟ ಅವಕಾಶವಾದಿಗಳು, ಸಂವಿಧಾನದ ಉಲ್ಲಂಘನೆ ಆಗ್ತಿರೋ ನೇರವಾಗಿ ಮಾಡ್ತಿರೋ BJP ಇರ್ಬೋದು. ಆದರೆ ನೀವು ಕುತಂತ್ರದ ರೀತಿ ಮಾಡ್ತಿರೋ ನೀವು ಮನುವಾದಿಗಳು, ನೀವು 62-65% ವೋಟನ್ನು ಜನ ದಿಕ್ಕು ಬದಲಾಯಿಸ್ತಿರೋ ನೀವು ಕಾಂಗ್ರೆಸ್ವಾದಿಗಳು, ನೀವು ರಾಹುಲ್ ಗಾಂಧಿ, ನಿಮ್ಮನ್ನು ಮ್ಯಾನ್ ಹ್ಯಾಂಡಲ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಹೆಂಗೆ ನಮ್ಮ ಹೋರಾಟಗಾರನ ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದು, ಬ್ರೂಟಲ್ ಒಂದು ರೀತಿ ಪೊಲೀಸ್ ರೀತಿ ಆಗೋದು, ಅದನ್ನು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹೋಗಿ ನಿಮ್ಮ ವಿಚಾರ ಮಂಡಿಸಿ. ಆದರೆ ನಿಮ್ಮ ವಿಚಾರದಲ್ಲಿ ತೂಕ ಇಲ್ಲದೆ ಇರೋದ್ರಿಂದನೇ ನಿಮ್ಮ ಒಂದು ರೀತಿ ಪಕ್ಷಗಳು, ನಾನು ಒಂದು ಹೇಳ್ತೀನಿ, ಅದರಿಂದನೇ BJP ಬೆಳ್ಕೊಂಬಂದಿದೆ. ನೋಡಿ, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ನೆಹರು ಅವ್ರು ಯಾವ ಚಳುವಳಿ ಕಟ್ಟಿಲ್ಲ, ಯಾವ ಚಳುವಳಿಯಿಂದ ಬಂದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ತಂದೆ 2 ಸರಿ ಒಂದು ರೀತಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಅಗರ್ಭ ಶ್ರೀಮಂತರು. ಇವ್ರು ಏನು ಮಾಡ್ತಾರೆ ಅಂದರೆ ನೆಹರು ಪ್ರೈಮ್ ಮಿನಿಸ್ಟರ್ ಆದಾಗ IITs, IIMsಗೆ ಭಾಳ ಒತ್ತು ಕೊಡ್ತಾರೆ. ನಮ್ಮ ಗ್ರಾಸ್ ರೂಟ್ಸ್ ಎಜುಕೇಷನ್ನು, ನಮ್ಮ ಹಳ್ಳಿ ಭಾಗದ ಒಂದು ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ಗೆ ಒತ್ತು ಕೊಡಲೇ ಇಲ್ಲ. ಬರೀ ಓದಿರೋರು ಬೆಳ್ಕೊಂಡಿರೋರಿಗೆ ಎಜುಕೇಷನ್ ಕೊಡ್ಕೊಂಡು ಬರ್ತಾ ಇದ್ದೀರಾ ನೀವೇ ನಿಮ್ಮ ಮಕ್ಕಳು. ಅದರಿಂದ ಇವರು ಒಂದು ರೀತಿ ನೆಪೋ ಬೇಬಿ, ಅದು ನೆಹರು, ಅವ್ರ ಮಗಳು ನೆಪೋ ಬೇಬಿ, ಇವರು ಅವ್ರ ಮೊಮ್ಮಗ ನೆಪೋ ಬೇಬಿ. ಇವಾಗ ಇವ್ರು ಮತ್ತೊಂದು ಮರಿಮಗ ನೆಪೋ ಬೇಬಿ ಬಂದರೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಏನು ಪರ್ಯಾಯ ಇಲ್ಲ. ನಾವೇನು ಕಟ್ಟಬೇಕು ಅಂದರೆ ಚಳುವಳಿಯಿಂದ ಬರಬೇಕು. ಸೊ ಈ ಮನುವಾದಿ ಪಕ್ಷಗಳು ಬಿಟ್ಟು, ಹಿಂದುತ್ವ ಬಿಟ್ಟು, ನಾವು ಕಾಂಗ್ರೆಸ್ ಪರನೂ ಅಲ್ಲ, BJP ಪರನೂ ಅಲ್ಲ, ಅವರಿಬ್ಬರು ಸಮಾನ ಅಂತರವಾಗಿ ಕಾಡ್ಕೊಂಡಿರೋ ನಮ್ಮ ಕಾಂಚೀರಾಮನ ಸಿದ್ಧಾಂತ, ನಮ್ಮ ಬಹುಜನ ಸಿದ್ಧಾಂತ, ನಮ್ಮ ದಮನಿತ ಸಿದ್ಧಾಂತ, ನಮ್ಮ ದ್ರಾವಿಡ ಸಿದ್ಧಾಂತ, ನಮ್ಮ ಸಮಾಜದ ಸಿದ್ಧಾಂತದ ಮುಖಾಂತರ ನಾವು ಕರ್ನಾಟಕ ಕಟ್ತಾ ಬರಬೇಕು, ದೇಶ ಕಟ್ತಾ ಬರಬೇಕು. ಇದೇ ಸತ್ಯ ಪಂಥ. ನಾವು ಬಲಪಂಥನೂ ಅಲ್ಲ, ಹಿಂದುತ್ವ ಥರ, ಎಡಪಂಥನೂ ಅಲ್ಲ, ಕಮ್ಯುನಿಸ್ಟ್ ಥರ, ಮಧ್ಯಪಂಥ ಅವಕಾಶವಾದಿಗಳು ಥರ ಅಲ್ಲ, ಮನುವಾದಿಗಳ ಥರ ನಮ್ಮದೇ ಆದ ಸತ್ಯ ಪಂಥದ ಮುಖಾಂತರ, ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಮುಖಾಂತರ ನಾವು ಕಟ್ತಾ ಬಂದರೆ ಒಂದು ಬಲಿಷ್ಠವಾದ ಕರ್ನಾಟಕ ಆಗುತ್ತೆ, ಬಲಿಷ್ಠವಾದ ದೇಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸದ್ಯಕ್ಕೆ ಏನಂತಂದರೆ ಯಾರೇ ಆಗಲಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವುದೋ ಒಂದು ಹಗರಣ ಆದಂಥ ಸಂದರ್ಭದಲ್ಲಿ ಅದರ ಹೊಣೆ ಹೊತ್ತು ಯಾರು ಕೂಡ ಒಂದು ರಾಜೀನಾಮೆ ಇರ್ಬೋದು ಅಥವಾ ಈ ರೀತಿ ಸಮಸ್ಯೆ ಆಗಿದೆ ಪರಿಹಾರ ಕೊಡೋದಕ್ಕಿರ್ಬೋದು, ಮತ್ತು ಈ ರೀತಿ ಮುಂದೆ ಆಗದೆ ನೋಡ್ಕೊಳ್ಳೋದಿರ್ಬೋದು. ಯಾಕೆ ಈ ರೀತಿ ಹಗರಣಗಳಾದ ಸರ್ಕಾರಗಳ ಒಂದು ಹಗರಣ ಹೊತ್ಕೊಳ್ಳಲ್ಲ ಅಂತ? ಸರ್ಕಾರಗಳು ಜವಾಬ್ದಾರಿ ತೊಗೊಳ್ಳೇಬೇಕು. ಇಟ್ ಇಸ್ ಗವರ್ಮೆಂಟ್ಸ್ ಆರ್ ಎಲೆಕ್ಟೆಡ್ ನನ್ನ ಕಣ್ಣಲ್ಲಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಸೊಸೈಟಿ ಆ್ಯಂಡ್ ಬಿಲ್ಡ್ ಅನ್ ಈಕ್ವಲ್ ಸೊಸೈಟಿ. ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ ಈ ಸಮಾಜದ ಸಮಸ್ಯೆಗಳನ್ನೆಲ್ಲ ಕಿತ್ತಾಕಿ ಸಮಾನತೆ, ನ್ಯಾಯ,
ಧರ್ಮನಿರಪೇಕ್ಷತೆ, ಸಮಾಜವಾದ, ವೈಜ್ಞಾನಿಕ ಮನೋಭಾವ ಮತ್ತು ಏನು ಸಂವಿಧಾನ ಪೀಠಿಕೆ ಮತ್ತು ಆರ್ಟಿಕಲ್ 51 ಹೇಳುತ್ತೆ ಅದನ್ನು ಎತ್ತಿ ಹಿಡಿಯೋದು ಒಂದು ಸರ್ಕಾರದ ಕರ್ತವ್ಯ. ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಈ ಸರ್ಕಾರಗಳು ಎಲ್ಲೋ ಒಂದು ಕಡೆ ಅವ್ರ ತಪ್ಪು ಒಪ್ಕೊಳ್ದೆ, ಅವರು ಒಂದು ರೀತಿ ಅದನ್ನು ಒಂದು ರೀತಿ ಸರಿಪಡಿಸ್ದೆ, ನಾವು ಅಧಿಕಾರದಲ್ಲಿದ್ದೀವಿ, ನಾವು ಏನು ಬೇಕಾದ್ರೂ ಮಾಡ್ಬೋದು. ಅದೇನು ಬರೀ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ಬಿಡದಿ ಟೌನ್ಶಿಪ್ನಲ್ಲಿ ಎಷ್ಟೇ ಹೋರಾಟ ಆದ್ರೂ ಕೂಡ ಅದನ್ನು ಒಂದು ರೀತಿ ಆ ಪ್ರಾಜೆಕ್ಟ್ನ ಬಿಡ್ತಾ ಇಲ್ಲ. ಇನ್ನೂ ಒಂದು ರೀತಿ ನಾವು ಏನು ಬೇಕಾದ್ರೂ ಮಾಡ್ಬೋದು, ನಾವು ಒಂದು ಅಧಿಕಾರದಲ್ಲಿ ಇದ್ದೀವಿ ಅಂತ ಮದದಲ್ಲಿ ನಮಗೆ ನಮ್ಮ ಮುಖ್ಯಮಂತ್ರಿಗಳು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಏನಾಗುತ್ತೆ ಅಂದರೆ ಅಧಿಕಾರ, ಪವರ್ ಕರಪ್ಟ್ಸ್, ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ. ಸೊ ಈ ಸರ್ಕಾರಗಳು ಅವರು ಒಂದು ರೀತಿ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಈ ರೀತಿ ಸಮಸ್ಯೆಗಳು ಆಗದಿರೋ ನೋಡ್ಕೋಬೇಕು. ಆ ರೀತಿ ಸಮಸ್ಯೆ ಆಗ್ತಿರೋದ್ರಿಂದನೇ ಈ ರೀತಿ ದೊಡ್ಡ ಆಕ್ರೋಶ ಬರ್ತಾ ಇದೆ ಯುವಕರಿಂದ, ಹತಾಶೆ, ಒಂದು ರೀತಿ ಜನರಿಗೆ ಫ್ರಸ್ಟ್ರೇಷನ್ನು, ಯುವಕರ ಜೀವನಕ್ಕೆ, ಅವ್ರ ಬದುಕಿಗೆ, ನಮ್ಮ ದೇಶಕ್ಕೆ ಒಂದು ರೀತಿ ಪರಿಹಾರ ಸಿಗ್ತಾ ಇಲ್ಲ, ಈ ರೀತಿ ಎಲ್ಲ ನಡೀತಾ ಇದೆ. ಆದರೆ ನಾವು ಅವರನ್ನು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಹೇಳಬೇಕು, ಸಮಸ್ಯೆ ಬಗೆಹರಿಸ್ಬೇಕಂತ ನೋಡಬೇಕು ಹೊರತು ನೀವು ಒಂದು ರೀತಿ ರಾಜೀನಾಮೆ ಕೊಟ್ಟಿದ್ದ ತಕ್ಷಣ ಇವಾಗ ನೋಡಿ ಅವ್ರಿಗೆ ಒಂದಕ್ಕೊಂದು ಲಿಂಕ್ ಇಲ್ಲ. ನೀವು ರಾಜೀನಾಮೆ ಕೊಡೋಕ್ಕೆ ಶುರು ಮಾಡ್ತೀರಾ ಅಂದರೆ ನಿಮಗೆ ಇವತ್ತಿನ ದಿನ ನಮಗೆ ಪ್ರತಿಯೊಂದು ಮಂತ್ರಿನೂ, ಇವಾಗ ನಾವು ಒಂದು ಪಕ್ಷ ಕಟ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ನಮಗೆ ಇವತ್ತಿನ ದಿನ ಒಂದು ಚೈನ್ ಸ್ನ್ಯಾಚಿಂಗ್ ನಡೆಯುತ್ತೆ. ಚೈನ್ ಸ್ನ್ಯಾಚಿಂಗ್ ನಡೆದ ತಕ್ಷಣ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾ? ಆಯಿತು, ಏವಿಯೇಷನ್ ಇದಿರುತ್ತೆ, ಒಂದು ಪ್ಲೇನ್ ಹೋಗ್ಬಿಟ್ಟು ಫ್ಲೈಟು ಅದು ಕ್ರ್ಯಾಶ್ ಆಗಿ ಒಂದು ಪಾಪ ಅನ್ಯಾಯದಿಂದ 300 ಜನ ಅಷ್ಟು ತೀರ್ಕೊಂಡ್ರು. ಏವಿಯೇಷನ್ ಮಂತ್ರಿನೂ ಎಲ್ಲ ರೀತಿ ಇದು ರಾಜೀನಾಮೆ ಕೊಡಬೇಕಾ? ಎಲ್ಲನೂ ರಾಜೀನಾಮೆ ಕೊಡ್ತಾ ಇದ್ದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇಫ್ ದ ಪರ್ಸನ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅ ಸಮಸ್ಯೆ, ಇವಾಗ ನಮಗೆ ಇಲ್ಲಿ ವಾಲ್ಮೀಕಿ ಕಾರ್ಪೊರೇಷನಲ್ಲಿ ಬೇರೆ ಬೇರೆ ಕನೆಕ್ಷನ್ಸ್ ಇದ್ದರೂ ಇರ್ಬೋದು, ಅದು ಒಂದು ರೀತಿ ಮೂಢ ರೀತಿಯಲ್ಲಿ ಕರಪ್ಷನ್ ಬೇರೆ ಬೇರೆ ಇದ್ಬೋದು. ಆವಾಗ ನೋಡಿ ಆ ಮಂತ್ರಿ ಖಂಡಿತ ರಾಜೀನಾಮೆ ಕೊಡೋಕ್ಕೆ ಒಂದು ರೀತಿ ಒತ್ತಡ ಹಾಕಬೇಕು. ಬಟ್ ಡೈರೆಕ್ಟಾಗಿ ಒಂದು ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಸಮಸ್ಯೆನ ಬಗೆಹರಿಸ್ಬೇಕು ಹೊರತು ಅವನ್ನೆಲ್ಲ ಒಂದು ರೀತಿ ರಾಜೀನಾಮೆ ಕೊಡಿ ಅಂದರೆ, ನಿಮಗೆ ಆ ಪೊಲಿಟಿಕಲ್ ಪಾರ್ಟಿನೇ ಇಷ್ಟ ಇಲ್ಲ ಅಂದರೆ ನಿಮ್ಮದೇ ಒಂದು ಪಕ್ಷ ಕಟ್ಕೊಂಡು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಕೊಂಡು ಬರಿ ಅಂತ ನನ್ನ ಸಜೆಷನ್ ಇದೆ. ಅದು ನಮಗೆ ಡೆಮೊಕ್ರಾಟಿಕ್ ಬೇಕು. ಭಾರತ ಒಂದು ವಿಶೇಷವಾದ ಪ್ರಜಾಪ್ರಭುತ್ವ, ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ಪ್ರಜಾಪ್ರಭುತ್ವ ಇನ್ ಥಿಯರಿ. ಯಾಕಂದರೆ 3000 ಪಕ್ಷಗಳಿದೆ. ನಿಮಗೆ ನಿಜವಾಗ್ಲೂ ಉತ್ತಮ ವಿಚಾರಗಳು ಇತ್ತಂದರೆ, ನಿಜವಾದ ಜನಪರವಾಗಿ ಸಿದ್ಧಾಂತ ಇತ್ತಂದರೆ, ನೀವು ನಿಜವಾಗ್ಲೂ ಸಮಸ್ಯೆದ ಪ್ರಾಬ್ಲಮ್ಸ್ಗೆ ಪರಿಹಾರ ಕೊಡ್ತೀರಾ ಅಂದರೆ ಜನ ನಿಮ್ಮನ್ನು ಗೆಲ್ಸೋಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಅದು ಇಸ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಡೆಮಾಕ್ರಸಿ. ಸೊ BJPನೂ ಹಂಗೆ ಕಟ್ಕೊಂಡ್ಬಂದಿದೆ, ಬೇರೆ ಬೇರೆ ಥರ ಕಮ್ಯುನಿಸ್ಟ್ ಪಾರ್ಟಿಗಳು ಹಂಗೆ ಕಟ್ಕೊಂಡ್ಬಂದಿದೆ, ಎಲ್ಲ ಒಂದು ರೀತಿಯ ಸೋಷಲಿಸ್ಟ್ ಪಾರ್ಟಿಗಳು, ಜನತಾ ಪಕ್ಷಗಳು, ಮತ್ತು ನಮ್ಮ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ನ ಸತ್ಯ ಪಂಥನೂ ಹಂಗೆ ಕಟ್ಕೊಂಡ್ಬಂದಿದೆ. ನಾವು ಕೂಡ ಅದನ್ನು ಮುಂದುವರಿಸಿದ್ರೆ ಕರ್ನಾಟಕ ಬಲಿಷ್ಠ ಮಾಡ್ಬೋದು. ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಯಾವಾಗ ಹೆದರ್ತಾರೆ ಅಂದರೆ ಹೋರಾಟದಿಂದ ಹೆದರಲ್ಲ, ಮೀಡಿಯಾ ಹೆಡ್ಲೈನಿಂದ ಮಾತ್ರ ಹೆದರಲ್ಲ, ನೀವು ಕುರ್ಚಿ ಅಲ್ಲಾಡಿಸಿದಾಗ ಹೆದರ್ಕೊಳ್ತಾರೆ. ಸೊ ನಾವು ಕೂಡ ಪಾಲಿಟಿಕ್ಸ್ ಮುಖಾಂತರ, ಅದು ನಮ್ಮ ಮಾದರಿ ಬಾಬಾ ಸಾಹೇಬರು ತೋರಿಸಿದ್ದಾರೆ. 2 ಮುಖ್ಯವಾದ ಹೋರಾಟ ಮಾಡೋದ್ಮೇಲೆ ಪೊಲಿಟಿಕಲ್ ಪಾರ್ಟಿ 3 ಕಟ್ಟಿದ್ರು. ತಂದೆ ಪೆರಿಯಾರು ಕೂಡ ದ್ರಾವಿಡ ಚಳವಳಿ ಪಾಲಿಟಿಕ್ಸ್ ಭಾಳ ಮುಖ್ಯ ಅಂತ ಹೇಳಿದ್ರು. ಕಾಂಚೀರಾಮರು ಪೊಲಿಟಿಕಲ್ ಮೂವ್ಮೆಂಟ್ ಯಶಸ್ವಿ ಮಾಡಿದ್ರು. ಸೊ ಆ ರೀತಿಯಿಂದ ನಾವು ಪಾಲಿಟಿಕ್ಸ್ ಕಟ್ಕೊಂಡ್ಬಂದರೆ ಕರ್ನಾಟಕಕ್ಕೆ ಒಂದು ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ವಿಚಾರಗಳು ಎತ್ತಿ ಹಿಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಶಾಂತ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಅಂದರೆ 21 ದಿನದವರೆಗೂ ಸೋನಮ್ ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡಿದರು. ಎಲ್ಲ ಒಂದು ಕಡೆ ಶಾಂತ ರೀತಿಯಲ್ಲಿತ್ತು. ಏಕಾಏಕಿ ಒಂದು ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ? ಲಾಠಿ ಚಾರ್ಜ್ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಇಟ್ಸ್ ಅ ವೆರಿ ಬ್ರೂಟಲ್ ಲಾಠಿ ಚಾರ್ಜು, ಅದನ್ನು ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಟಿಯರ್ ಗ್ಯಾಸು ಬಳಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಇದು ಒಂದು ಪ್ರಜಾಪ್ರಭುತ್ವದ ಮೇಲೆ ಮಾರಕ. ಈ ಒಂದು ಹೋರಾಟ ಅನ್ನೋದನ್ನು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ, ಇಷ್ಟು ಮಟ್ಟಿಗೆ ಒಂದು ರೀತಿ ಔಟ್ ಆಫ್ ಹ್ಯಾಂಡ್ ಆಗೋಕ್ಕೆ, ಅದು ಬರೀ ಒಂದು ಅದು ಈ ಇಡೀ ಸಿಸ್ಟಮಿನ ಫ್ರಸ್ಟ್ರೇಷನ್ ಅಷ್ಟೇ ಅಲ್ಲದೆ ಆಳುವ ಶಕ್ತಿಗಳು, ಕೇಂದ್ರ ಸರ್ಕಾರದ ಒಂದು ನಿರ್ಲಕ್ಷ್ಯ, ಕೇಂದ್ರ ಸರ್ಕಾರದ ಒಂದು ಆಪತಿ, ಒಂದು ಹೃದಯ ಇಲ್ಲದೇ ಇರೋ ರೀತಿಯೂ ಕೂಡ ಇದು ಒಂದು ಕಾರಣ ಆಗಿದೆ. ಸೊ ಅವರು ಒಂದು ರೀತಿ ಹೋರಾಟ ಅಂದಾಗ ಸ್ಪಂದಿಸೋ ಮನಸ್ಥಿತಿ ಇರಬೇಕು. ನೀವು ಒಪ್ತೀರಾ ಬಿಡ್ತೀರಾ, ನೀವು ಅದನ್ನು ಕಾರ್ಯರೂಪಕ್ಕೆ ತರ್ತೀರಾ ಅಂದರೆ ನಿಮ್ಗೆ ಸರಿ ಅನಿಸ್ತದೆ ಕಾರ್ಯರೂಪಕ್ಕೆ ತನ್ನಿ. ಬಟ್ ನೀವು ಅಟ್ಲೀಸ್ಟ್ ಅವ್ರ ಜೊತೆ ಕೂತು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ಈ ಹೋರಾಟಗಳು ಹೋಗ್ಬಿಟ್ಟು ಅವ್ರ ಮನವಿ ಕೊಟ್ಟರೆ ನೀವು ಅದನ್ನು ಇಸ್ಕೋಬೇಕು. ನೀವು ಒಂದು ರೀತಿ ಯು ಮಸ್ಟ್ ಪಾರ್ಟೇಕ್ ಇನ್ ದ ಡೆಮೊಕ್ರಾಟಿಕ್ ಪ್ರಾಸೆಸ್ ಹೊರತು ನೀವು ಎಷ್ಟೇ ನಾವು ಅಧಿಕಾರದಲ್ಲಿದ್ದೀವಿ, ನಾವು ಏನು ಮಾಡಿದ್ರೂ ಸರಿ ಅನ್ನೋ ಒಂದು ರೀತಿ ಯೋಚನೆ ಮಾಡಿದ್ರೆ ನಾಳೆ ದಿನ ನಿಮ್ಮನ್ನು ಇಳಿಸ್ತಾರೆ. ನಮಗೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ನಿಜವಾಗ್ಲೂ ಉತ್ತಮವಾದ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು ಅಂದರೆ ಇಟ್ ಮಸ್ಟ್ ಬಿ ನಾನ್ BJP, ನಾನ್ ಕಾಂಗ್ರೆಸ್, ಒಂದು ಸಮಾಜದ ಸಿದ್ಧಾಂತದ ರೀತಿಯಲ್ಲಿ ಆದರೆ ನಾವು ಕಟ್ಬೋದು. ಬಿಕಾಸ್ ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಒಂದು ಹೈ ಹ್ಯಾಂಡೆಡ್ ಆಗಿಬಿಟ್ಟಿದ್ದಾರೆ. ನಮಗೆಲ್ಲೋ ಒಂದು ಕಡೆ ಅವ್ರು ಏನು ಮಾಡಿದ್ರು ಸರಿ ಅಂತ ಆಗಿಬಿಟ್ಟಿದೆ. ನಾವು ಅವನ್ನ ತಲುಪಕ್ಕಾಗಲ್ಲ, ಅವರಿಂದ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಸೊ ನಮಗೆ ಇವತ್ತು ಪರಿವರ್ತನೆ ಬೇಕು. ಪಾಲಿಟಿಕ್ಸ್ ಇಸ್ ದ ಪರಿವರ್ತನೆ. ಈ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ವಿ ಕ್ಯಾನಾಟ್ ಅಕ್ಸೆಪ್ಟ್ ದಿಸ್ ಕೈಂಡ್ ಆಫ್ ಅಸಾಲ್ಟ್ ಆನ್ ದ ಡೆಮೊಕ್ರಾಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೀಡಮ್ ಆಫ್ ಹೋರಾಟ, ಫ್ರೀಡಮ್ ಆಫ್ ಅಸೆಂಬ್ಲಿ, ಆರ್ಟಿಕಲ್ 19. ಸೊ ಅದನ್ನು ಕೂಡ ಖಂಡಿಸ್ತೀನಿ. ನಾವು ಇತ್ತೀಚೆಗೆ ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ ಒಂದು ಕಡೆ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಎಲ್ಲ ಜಂಜಿ ಯುವಕರೇನು ಒಗ್ಗಟ್ಟಾಗಿ ಸರ್ಕಾರನೇ ಉಳಿಸಿದ್ರು. ಆದರೆ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಈಗ ನೋಡೋದಾದರೆ
ಇದೇ ರೀತಿಯಾಗಿ ಏನಾದರೂ ಒಂದು ವೇಳೆ ಅಂದರೆ ಸರ್ಕಾರ ಉಳಿಸ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಯುವಕರೆಲ್ಲ ಒಟ್ಟಾಗಿ ನಿಂತರೆ ದೇಶಕ್ಕೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ. ಆ ರೀತಿ ಒಂದು ರೀತಿಯ ನೇಪಾಲ್ನಲ್ಲಾಗಿರ್ಬೋದು, ಶ್ರೀಲಂಕಾದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ನಡೆದಿರೋದು ಈ ಒಂದು ರೀತಿ ಖೇಯಾಸ್ ಆಗಿರ್ಬೋದು, ಅದು ನಮ್ಮ ಮಾದರಿ ಆಗಬಾರ್ದು. ನಮಗೆ ಶಿಸ್ತು ಬೇಕು, ನಮಗೆ ಒಂದು ರೀತಿ ಬದ್ಧತೆ ಬೇಕು, ನಮಗೆ ವಿಚಾರಗಳ ಸಮಸ್ಯೆಗಳಿಗೆ ಪರಿಹಾರ ಬೇಕು. ನನ್ನ ಕಣ್ಣಲ್ಲಿ ಆ ರೀತಿ ಇಫ್ ಇಟ್ಸ್ ಗೋಯಿಂಗ್ ಔಟ್ ಆಫ್ ಹ್ಯಾಂಡ್, ಅದು ಬರೀ ಸರ್ಕಾರದ ಸಮಸ್ಯೆಗಳಷ್ಟೇ ಅಲ್ಲ, ಅವರ ಕೇರ್ಲೆಸ್ನೆಸ್ಸೋ ಸಿಸ್ಟಮಲ್ಲಿ ಫ್ರಸ್ಟ್ರೇಷನ್ ಅಷ್ಟೇ ಅಲ್ಲ, ಈ ಒಂದು ಸಂಘಟನೆ ಮತ್ತು ಈ ಒಂದು ಹೋರಾಟದ ಲೀಡರ್ಶಿಪ್ನಲ್ಲಿರೋರು ಕೂಡ ಅವರ ಇಮ್ಮೆಚ್ಯೂರಿಟಿ ಮತ್ತು ಅವ್ರು ಎಲ್ಲೋ ಒಂದು ಕಡೆ ಒಂದು ರೀತಿ ತಿಳುವಳಿಕೆ ಇಲ್ಲದೆ ಹೋರಾಟ ಮಾಡ್ತಾ ಇರೋದು. ಅವರು ಖಂಡಿತ ಅವ್ರಿಗೆ ಒಂದು ಕಾಳಜಿ ಇದೆ, ಖಂಡಿತ ಒಂದು ಬದಲಾವಣೆ ಬಯಸ್ತಾರೆ, ಒಂದು ಧೈರ್ಯ ಇದೆ, ಒಂದು ಗಟ್ಟಿಯಾಗಿ ನಿಂತಿದ್ದಾರೆ. ಬಟ್ ನಮಗೆ ತಿಳುವಳಿಕೆನೂ ಬೇಕು, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಶಿಸ್ತಿಂದ ಹ್ಯಾಂಡಲ್ ಮಾಡಬೇಕು, ಎಷ್ಟು ಇಟ್ ಕ್ಯಾನ್ ಗೆಟ್ ಔಟ್ ಆಫ್ ಹ್ಯಾಂಡ್. ಬಿಕಾಸ್ ಈ ರೀತಿ ಖೇಯಾಸಿಂದ ಆದರೆ ನಮಗೆ ಎಷ್ಟೋ ವೈಲೆನ್ಸ್ ಆಗುತ್ತೆ, ಡಿಸ್ಟ್ರಕ್ಷನ್ ಆಗುತ್ತೆ, ಪೊಲೀಸ್ ಪ್ರಾಬ್ಲಮ್ ಆಗುತ್ತೆ, ಪೊಲೀಸು ಇನ್ನೂ ಹೊಡೆಯೋಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ಇನ್ನೂ ವಿರೋಧ ಆಗುತ್ತೆ. ಆ ರೀತಿ ಆಗಬಾರ್ದು. ದೆನ್ ಮಸ್ಟ್ ಬಿ ನಾನ್ ವೈಲೆಂಟ್ ಪ್ರೊಟೆಸ್ಟ್ ಆ್ಯಂಡ್ ಇಟ್ ಮಸ್ಟ್ ಬಿ ಶಿಸ್ತು. ಆ್ಯಂಡ್ ಐಡಿಯಲಿ ವಿ ಕಮ್ ಟು ಪವರ್ ಥ್ರೂ ದ ಬ್ಯಾಲೆಟ್ ಬಾಕ್ಸ್, ಥ್ರೂ ದ ಮತಪೆಟ್ಟಿಗೆ. ಸೊ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ನಮಗೆ ಅವರೆಲ್ಲ ನಮ್ಮ ಮಾದರಿ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಭಾರತ, ಈ ನೇಪಾಳು, ಬಾಂಗ್ಲಾದೇಶ, ಶ್ರೀಲಂಕಾ, ಭಾರತ ಅವ್ರಿಗೆ ನಾವು ಮಾದರಿ. ಸೊ ನಾವು ಒಂದು ಬಲಿಷ್ಠವಾಗಿ, ಒಂದು ಗಟ್ಟಿಯಾಗಿ ಸಂವಿಧಾನ ಎತ್ತಿ ಹಿಡಿಯೋ ರೀತಿನ ಕೆಲಸ ಮಾಡಬೇಕು ಹೊರತು ಅವರನ್ನು ನೋಡಿದ ತಕ್ಷಣ ಅದು ಒಂದು ರೀತಿ ಉತ್ತಮವಾಗಿದೆ, ಈ ರೀತಿ ಕೇಯಸ್ಸಿಂದ ಆಗಿಲ್ಲ. ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರು, ತಂದೆ ಪೆರೆ ಕಾಂಶಿರಾಮ್ ಅವರು, ದೇ ಹ್ಯಾವ್ ಆಲ್ವೇಸ್ ಫಾಲೋಡ್ ದ ರೂಲ್ಸ್ ಆ್ಯಂಡ್ ಫಾಲೋಡ್ ದ ಲಾ ಆ್ಯಂಡ್ ಫಾಲೋಡ್ ದ ಗೈಡ್ಲೈನ್ಸ್. ಆ ರೀತಿಯಲ್ಲಿ ನಿಮಗೆ ಬರೀ ಹೋರಾಟದ ಬದ್ಧತೆ ಅಷ್ಟೇ ಅಲ್ಲ, ಬೇಡಿಕೆಯ ಬದ್ಧತೆ ಅಷ್ಟೇ ಅಲ್ಲ, ಒಂದು ಪ್ರಾಮಾಣಿಕತೆ, ಒಂದು ನೈತಿಕತೆ ಮುಖಾಂತರ ನಾವು ಕೆಲಸ ಮಾಡೋದು ಭಾಳ ಮುಖ್ಯ ಅಂತ ಹೇಳಕ್ಕೆ ಇಷ್ಟ. ಸರ್, ಸದ್ಯ ಕೊನೆಯದಾಗಿ ತಾವು ಕೂಡ ಒಂದು ರಾಜಕೀಯ ಪಾರ್ಟಿಯನ್ನು ಕಟ್ತಾ ಇದ್ರ, ಈ ವಿಚಾರವನ್ನು ನೋಡೋದಾದ್ರೆ ನೀವು ಈಗ ಯಾವ ರೀತಿಯಾಗಿ ಅವ್ರನ್ನ ಖಂಡಿಸ್ತೀರಾ ಅಂತ, ಈಗ ಈ ಒಂದು ಹಗರಣ ಇರ್ಬೋದು, ಮತ್ತು ಯಾರ ಪರ ನಿಲ್ತೀರಾ ಅಂತ ನಾವು ನೋಡಿ, ಇಷ್ಟು ಸುಲಭವಾಗಿ ಪರ ವಿರೋಧ ಅಂತ ನೋಡಲ್ಲ. ನಾನು ಪರ ಅಂದರೆ ಹೋರಾಟದ ಪರ ಯಾವಾಗಲೂ ಇರ್ತೀನಿ, ಅಹಿಂಸಾವಾದ ಹೋರಾಟದ ಪರ ಯಾವಾಗಲೂ ಇರ್ತೀನಿ, ಪರಿವರ್ತನೆಗೋಸ್ಕರ ಏನು ಪ್ರಾಮಾಣಿಕ ಪ್ರಯತ್ನ ಪರ ಇರ್ತೀನಿ. ಆದರೆ ಯಾವುದೇ ಹೋರಾಟ ಅಂದರೂ ಬೇಡಿಕೆ ಗಟ್ಟಿ ಇರಬೇಕು, ಬೇಡಿಕೆ ಮುಂದಾಲೋಚನೆ ಇರಬೇಕು, ಒಂದು ವಿಷನ್ ಇರಬೇಕು, ಮತ್ತು ಹೋರಾಟದ ರೀತಿಯೂ ಕೂಡ ಒಂದು ರೀತಿ ಸಾಂವಿಧಾನಿಕವಾಗಿ, ಒಂದು ರೀತಿ ಪ್ರಾಮಾಣಿಕ ಅಹಿಂಸಾವಾದದ್ದು ಇರಬೇಕು. ಇದರಲ್ಲಿ ಎಲ್ಲೋ ರೀತಿಯ ಮತ್ತು ಸರ್ಕಾರನೂ ಕೂಡ ಅದಕ್ಕೆ ಸ್ಪಂದಿಸೋರಾಗಬೇಕು. ಇದರಲ್ಲಿ ಏನೇನೋ ಕಾಂಪ್ಲಿಕೇಶನ್ ಆಗಿ ಪ್ರಾಬ್ಲಮ್ ಆಗಿದೆ. ನಮಗೆ ನಿಜವಾಗ್ಲೂ ಯಾರು ಲೀಡ್ ಮಾಡಬೇಕು ಅಂತ, ಈ ಒಂದು ನೀಟಿನ ಎಜುಕೇಷನಲ್ ಜಸ್ಟಿಸ್ಸು, ನಮ್ಮ ದ್ರಾವಿಡ ಚಳುವಳಿ ಸಮಾಜದ ಸಮಾನತಾವಾದಿಗಳು ಲೀಡ್ ಮಾಡಬೇಕು. ಈ ಬೀಮಾರುವಿಂದ ಬಂದಿರೋ ಮನುವಾದಿಗಳು ಮತ್ತು ಅವ್ರಿಗಾಗಿರೋ ಗುಲಾಮರಿಗೂ ಯಾವ ರೀತಿ ಒಂದು ರೀತಿ ಈ ವ್ಯವಸ್ಥೆಯ ಸಮಸ್ಯೆಗಳು ಗೊತ್ತಿಲ್ಲ. ಅವರೆಲ್ಲ ಒಂದು ಕಡೆ ಎಲ್ಲ ದೃಷ್ಟಿಕೋನ BJP ವಿರೋಧನೇ ನೋಡ್ತಾರೆ. BJP ವಿರೋಧ ಅಲ್ಲ, ಇಲ್ಲಿ ಸಿಸ್ಟಮ್ ಹಾಳಾಗ್ಬಿಟ್ಟಿದೆ, ಎಲ್ಲ ರೀತಿ ಸಮಸ್ಯೆಗಳಿದೆ. ಅದು ಶಿಕ್ಷಣ, ಆರೋಗ್ಯ, ಪರಿಸರ, ಜಾತಿ, ಲಿಂಗ, ವರ್ಗ, ಭೂಮಿ, ಎಲ್ಲ ರೀತಿ ಸಮಸ್ಯೆಗಳಿದೆ. ಇದಕ್ಕೆ ಬರಬೇಕು ಅಂದರೆ ನಮ್ಮ ಒಂದು ದ್ರಾವಿಡ ಸಮಾನತಾವಾದ ಬಹುಜನ್ ಈ ಸಿದ್ಧಾಂತದ ಮುಖಾಂತರ, ಅಂಬೇಡ್ಕರ್ ಸಿದ್ಧಾಂತದ ಮುಖಾಂತರನೇ ಭಾಳ ಮುಖ್ಯ ಆಗುತ್ತೆ. ನಾವು ಒಂದು ರೀತಿ ಬೇರೆ ದೃಷ್ಟಿಕೋನದಿಂದ ನೋಡ್ತೀವಿ. ನಾವು ಎಲ್ಲ ಸಮಾಜದ ನಮ್ಮ ಶತ್ರು ಯಾರು? ಯಾವ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಭಾಷಿಕರಲ್ಲ, ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಆ ವ್ಯವಸ್ಥೆ, ಅಸಮಾನತೆ ವ್ಯವಸ್ಥೆ ವಿರುದ್ಧ ನಾವೆಲ್ಲ 7 ಕೋಟಿ ಕರ್ನಾಟಕದವರು, 140 ಕೋಟಿ ನಮ್ಮ ಭಾರತೀಯರು ನಿಂತು ಅದನ್ನು ಒಂದು ಸಮಾಜ ಕಟ್ಟಬೇಕು. ಅಂದರೆ ಆವಾಗ ನೋಡಿ ಪರಿವರ್ತನೆ, ಅದು ನಮ್ಮ ಸಿದ್ಧಾಂತ ಮಾಡಿ ತೋರಿಸಿದೆ. ನಾವು ಮುಂದಿನ ದಿನಗಳಲ್ಲೂ ಆ ದಿಕ್ಕಿನಲ್ಲೇ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಏನಂತಂದರೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಅದು ಕೂಡ ಹೆಲ್ತ್ ಇರ್ಬೋದು, ಎಜುಕೇಷನ್, ಎಲ್ಲ ಒಂದು ಇಲಾಖೆಗಳು ಕೂಡ ಅಕ್ರಮ ನಡೀತದೆ ಅಂತಂದಾಗ ಅಲ್ಲಿರ್ತಕ್ಕಂಥ ರಾಜ್ಯ ಸರಿ ಇಲ್ವಂತಾರೆ. ಯಾಕಂತಂದರೆ ಮೇಲೆ ಇರ್ತಕ್ಕಂಥ ಯಾರು ಅಧಿಕಾರಿಗಳೇನಿದ್ದಾರೆ ಮತ್ತು ರಾಜಕೀಯ ಮಂತ್ರಿಗಳೇನಿದ್ದಾರೆ, ಅವರು ತುಂಬ ಗಟ್ಟಿಯಾಗಿ, ತುಂಬ ಸ್ಟ್ರಿಕ್ಟ್ ಆಗಿದ್ದಾಗ ಆ ಒಂದು ಇಲಾಖೆಯಲ್ಲಿ ಯಾವುದೇ ರೀತಿಯ ಸೋರಿಕೆ ಇರ್ಬೋದು ಮತ್ತು ಭ್ರಷ್ಟಾಚಾರ ಇರ್ಬೋದು, ಅವು ಎಲ್ಲ ಒಂದು ಕಡೆ ಕಡಿಮೆ ಆಗೋದೇ ಇಲ್ಲ. ಬಟ್ ಅಲ್ಲಿರ್ತಕ್ಕಂಥ ರಾಜ್ಯನೇ ಸರಿ ಇಲ್ವಾ ಅಂತಾರ? ಯಾವಾಗ ಒಂದು ವ್ಯಕ್ತಿ ರಾಜನಾಗಬೇಕು, ಕುರ್ಚಿ ಹಿಡಿಬೇಕು, ನಾನೇ ಮುಖ್ಯಮಂತ್ರಿ, ಮಿನಿಸ್ಟರ್ ಆಗಬೇಕು ಅಂತ ಬಯಸ್ತಾರೋ, ಆವಾಗ ಜನ ಜೀವನಕ್ಕೆ ಉತ್ತಮ ಕೊಡೋ ಒಂದು ಮನಸ್ಥಿತಿ ಇರಲ್ಲ. ಯಾವಾಗ ನಮ್ಮ ರಾಜ್ಯ ಬೆಳಿಬೇಕು ಅಂತ ಒಂದು ಮನಸ್ಥಿತಿ ಇರುತ್ತೋ, ಅವ್ರಿಗೆ ವೈಯಕ್ತಿಕ ಲಾಭಕ್ಕೋಸ್ಕರ ಬಯಸೋರಲ್ಲ. ನಾನು ಒಂದು ಗಾದೆ ಕೇಳಿದ್ದೀನಿ, ಒಂದು ಮಾತು. ಅಫ್ಕೋರ್ಸ್ ಪ್ರಜಾಪ್ರಭುತ್ವದಲ್ಲಿ ಕಿಂಗ್ಡಮ್ಮು ಇಲ್ಲ, ಕಿಂಗ್ಸು ಇಲ್ಲ. ಆದರೆ ಒಂದು ಗಾದೆ, ನಾನು ಒಂದು ಇಷ್ಟಪಟ್ಟಿದ್ದ ಗಾದೆ ಏನಂದರೆ, ಕಿಂಗ್ ಮೇಕರ್ಗೆ ಕಿಂಗ್ ಬಗ್ಗೆ ಕಾಳಜಿ ಇಲ್ಲ, ಕಿಂಗ್ಡಮ್ ಬಗ್ಗೆ ಕಾಳಜಿ ಇದೆ. ಸೊ ಯಾರಿಗೆ ಒಂದು ರೀತಿ ಸಮಾಜದ ಬಗ್ಗೆ ಒಂದು ಆಸಕ್ತಿ ಇರುತ್ತೋ, ಕಾಳಜಿ ಇರುತ್ತೋ, ಅವರು ಒಂದು ರೀತಿ ಮುಂದಾಲೋಚನೆ ಇಟ್ಕೊಂಡು, ಮುಂದಾಳತ್ವ ಇಟ್ಕೊಂಡು ಅವರು ಜನಸೇವೆ ಮಾಡೋದು ಮುಖ್ಯ ಆಗುತ್ತೆ. ಒಂದು ಸಿದ್ಧಾಂತದ ಮುಖಾಂತರ ಸೇವೆ ಮಾಡಬೇಕು ಅಂತ ಇರುತ್ತೆ ಹೊರತು ನಾವೇ ಎಲ್ಲ ರೀತಿ ಕುರ್ಚಿ ಪಡಿಬೇಕು ಅಂದಾಗ
ಕುತಂತ್ರಗಳಾಗತ್ತೆ, ಜನರ ಜೀವನಕ್ಕೆ ಬೆಲೆ ಸಿಗಲ್ಲ, ಸಮಾಜದ ಸಮಸ್ಯೆಗಳು ಪರಿಹಾರ ಆಗಲ್ಲ. ಸೊ ಈ ರೀತಿ ಪಾಲಿಟಿಕ್ಸ್ ಆಗಿದೆ. ನಮ್ಮ ಕಣ್ಣಲ್ಲಿ ನಮ್ಮ ಸಿದ್ಧಾಂತದ ಪಾಲಿಟಿಕ್ಸ್ ಯಾವಾಗಲೂ ಒಂದು ಐಡಿಯಾಲಜಿಕಲ್ ಪಾಲಿಟಿಕ್ಸು. ನಾವೇ ಕುರ್ಚಿ ಪಡಿಬೇಕು ಅಂತ ಏನು ಈ ಮನುವಾದಿಗಳು, ಈ ಒಂದು ಕಾಂಗ್ರೆಸ್ಸು, ಆಪು, ಸಮಾಜವಾದಿ ಪಾರ್ಟಿ ಮತ್ತು ಈ ಥರ ಬೇರೆ ಬೇರೆ ಪಕ್ಷಗಳ ಥರ ನಾವು ಆ ರೀತಿ ನಾವು ಕುರ್ಚಿ ಪಡೆಯೋರಲ್ಲ. ನಾವು ನಿಜವಾಗ್ಲೂ ಕರ್ನಾಟಕದಿಂದ ಯಾರು ಒಂದು ರೀತಿ ಸಮಾಜ ನಿಂತ್ಕೊಂಡು ಪ್ರಾಮಾಣಿಕ ಕೆಲಸ ಇರ್ತಾರೋ ಅವರೇ ಮಿನಿಸ್ಟರ್ ಆಗಲಿ, ಅವರೇ ಮುಖ್ಯಮಂತ್ರಿಗಳಾಗಲಿ. ಅಂಥ ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಟೋಣ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರ ನಾವು ನೋಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ದಿಕ್ಕಿನಲ್ಲಿ ಖಂಡಿತ ನಿಜವಾಗ್ಲೂ ಉತ್ತಮವಾದ ಸಿದ್ಧಾಂತ ನಮ್ಮ ದೇಶದಲ್ಲಿದ್ದರೆ ಒಂದು ಬಲಿಷ್ಠ ಕರ್ನಾಟಕ, ಬಲಿಷ್ಠ ಭಾರತ ಆಗತ್ತೆ ಹೊರತು ನಮಗೆ ಇವತ್ತಿನ ದಿನ ಈ ಕಿತ್ತಾಟ, ಈ ಸಮಸ್ಯೆಗಳು, ಈ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗದಿರಂಗೆ ಒಂದು ಸಾಂವಿಧಾನಿಕ ದೇಶ ನಾವು ಕಟ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಜನತಾ ಟಿ ವಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಚೇತನ್ ಅಹಿಂಸೆ ಅವರ ಮಾತಾಗಿರ್ಬೋದು. ಅಂತಂದರೆ ಈ ಒಂದು ಹೋರಾಟ ಏನಿದೆ, ಹೋರಾಟದಲ್ಲಿರ್ತಕ್ಕಂಥ ಬೇಡಿಕೆಗಳಿರ್ಬೋದು ಮತ್ತು ಹೋರಾಟದ ಹಾದಿ ಇರ್ಬೋದು, ಎಲ್ಲೊಂದು ಕಡೆ ಬೇಡಿಕೆಗಳು ಇನ್ನೂ ಗಟ್ಟಿತನ ಬೇಕಂತೇಳಿ ಅವರು ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಾಫ್ ಜೊತೆ ದರ್ಶನ್ ಯಲವೈಗ್ಲು, ಜನತಾ ಟಿ ವಿ.